ಹಲೋ ನಮಸ್ಕಾರ. ಚಕ್ಬಂದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರುಣ್ ಬಡಿಗೇರ್. ಸಂಜೆ 6 ಗಂಟೆಯಿಂದಲೂ ಕೂಡ ನೋಡ್ತಾ ಇದ್ವಿ ಪ್ರಧಾನಿ ನರೇಂದ್ರ ಮೋದಿ ಅವರು ಏನಾದರೂ ಒಂದು ಘೋಷಣೆಯನ್ನ ಮಾಡ್ತಾರ ಅಂತ ಹೇಳಿ, ಮತ್ತು ಅದೇ ಹಳೇ ರೀತಿಯಾದಂತಹ ಭಾಷಣವನ್ನ ಅದಾಯ್ತು ಇದಾಯ್ತು ಅದೇ ಕತೆ ಪುರಾಣಗಳನ್ನು ಹೇಳ್ತಾ ಇದ್ದಾರೆ. ಇಷ್ಟೇನಾ ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದೆ. ಗೊತ್ತಿಲ್ಲ ಏನಾಗುತ್ತೆ ಅಂತ ಹೇಳಿ. ಯಾಕಂತಂದ್ರೆ ಇಷ್ಟು ದಿನ ಮನ್ ಕಿ ಬಾತ್ ಅನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಭಾಷಣದಲ್ಲಿ ದೇಶವನ್ನ ಉದ್ದೇಶಿಸಿ ಮಾತನಾಡುವಾಗ ಕೇಳಿದ್ವಿ. ಜೊತೆಗೆ ಶನಿವಾರಕ್ಕೊಮ್ಮೆ ಮಾತ್ರ ಅವರು ಮನ್ ಕಿ ಬಾತ್ ಅನ್ನ ಹೇಳ್ತಾ ಇದ್ರು. ಕಾಮ್ ಕಿ ಬಾತ್ ಯಾವಾಗ ಅನ್ನೋ ಪ್ರಶ್ನೆಯನ್ನ ನಾವೆಲ್ಲರೂ ಕೂಡ ಕೇಳಬೇಕಾಗಿರುವಂತಹ ಸ್ಥಿತಿ ಈಗ ಬಂದಿದೆ. ಯಾಕಂತಂದ್ರೆ 3 ವರ್ಷ ಮುಗಿತಾ ಬಂತು, 4ನೇ ವರ್ಷಕ್ಕೆ ಪಾದಾರ್ಪಣೆಯನ್ನ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಮನ್ ಕಿ ಬಾತ್ ಅನ್ನೇ ಕೇಳಬೇಕಾ? ಕಾಮ್ ಕಿ ಬಾತ್ ಕೇಳೋದೇ ಬೇಡವಾ ನಾವು? ಹಾಗಂದ್ರೆ ಹೆಂಗ್ ಸ್ವಾಮಿ? ಅದರ ಬಗ್ಗೆ ಚರ್ಚೆಯನ್ನ ಮಾಡ್ತೀನಿ. ಇವತ್ತಿನ ವಿಶೇಷ ಕಾಮ್ ಕಿ ಬಾತ್ ಯಾವಾಗ. ಮೋದಿ ನೋಟು ನಿಷೇಧ ಮಾಡಿದ ನಂತರ ದೇಶ ಪರಿಸ್ಥಿತಿ ಗ್ಯಾಸ್ ಚೇಂಬರ್ನಂತಾಗಿದೆ. ನರೇಂದ್ರ ಮೋದಿಯ ವಿರೋಧಿಗಳು ಈ ಮಾತು ಹೇಳಿದ್ರೆ ಅಷ್ಟು ಪ್ರಾಮುಖ್ಯತೆ ಪಡೆದುಕೊಳ್ಳುತ್ತಿರಲಿಲ್ಲ. ಆರ್ಎಸ್ಎಸ್ ಸಿದ್ಧಾಂತ ಪ್ರತಿಪಾದಕ ಖ್ಯಾತ ಆರ್ಥಿಕ ವಿಶ್ಲೇಷಕ ಎಸ್ ಗುರುಮೂರ್ತಿ ಈ ರೀತಿ ಬಹಿರಂಗ ಅಸಮಾಧಾನ ಹೊರಹಾಕಿದ್ದಾರೆ. ಹೌದು, ಮೋದಿ ಸರ್ಕಾರ 3 ವರ್ಷ ಮುಗಿಸಿ 4ನೇ ವರ್ಷದತ್ತ ಸಾಗುತ್ತಿದೆ. ಇಂಥ ಸಂದರ್ಭದಲ್ಲಿಯೇ ಮೋದಿ ಅಚ್ಚೇ ದಿನ್ ವಾಗ್ದಾನದ ಬಗ್ಗೆ ಪ್ಯಾರೆ ದೇಶವಾಸಿಗಳು ಭ್ರಮನಿರಸನಗೊಂಡಿದ್ದಾರೆ ಎಂಬ ಮಾತುಗಳು ಕೇಳಿ ಬರ್ತಿವೆ. ಇತ್ತೀಚೆಗೆ ಇದೇ ಕಾರಣಕ್ಕೆ ಮೋದಿ ಬೇಜಾನ್ ಟ್ರೋಲ್ ಆಗ್ತಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಮೋದಿಯ ಕಾಲೆಳೆಯಲಾಗ್ತಿದೆ. ಮೋದಿಜಿ ಮನ್ ಕಿ ಬಾತ್ ಬಿಡಿ, ಕಾಮ್ ಕಿ ಬಾತ್ ಶುರು ಮಾಡಿ. ಮೋದಿಯ ಅಣಕುಸುತ್ತಿರೋದೇಕೆ ಜನ ಬೇಜಾನ್ ಟ್ರೋಲ್ ಮಾಡಿ. ದೇಶವಾಸಿಗಳಿಂದ ತಗೊಂಡಿದ್ದೇ ಆಯ್ತು, ಕೊಡೋದು ಯಾವಾಗ? ಕೇಳಿ ಬರ್ತಿರೋದೇಕೆ ಅಚ್ಚೇ ದಿನದ ಬದಲು ಕೆಟ್ಟ ದಿನದ ರಾಗ? ಮೋದಿ ಜನರಲ್ಲಿ ಬಣ್ಣ ಬಣ್ಣದ ಕನಸುಗಳು ಬಿತ್ತೋದನ್ನ ಇಂದಿಗೂ ನಿಲ್ಲಿಸಿಲ್ಲ. ನೋಟ್ ಬ್ಯಾನ್ ಮಾಡಿ ಕಾಳಧನಿಕರು ಹಾಗೂ ಭಯೋತ್ಪಾದಕರನ್ನು ಮಟ್ಟ ಹಾಕ್ತೀನಿ ಅಂತ ಅಬ್ಬರಿಸಿದ್ರು. ಆದ್ರೆ ಕಪ್ಪು ಹಣ ಚಲಾವಣೆಯೂ ನಿಂತಿಲ್ಲ, ಭಯೋತ್ಪಾದನೆಯೂ ಕುಗ್ಗಿಲ್ಲ. ನೋಟು ನಿಷೇಧದಿಂದ ನಲುಗಿದ್ದು ಶ್ರೀಸಾಮಾನ್ಯರು ಮಾತ್ರ ಅನ್ನೋ ಆರೋಪ ಕೇಳಿ ಬಂದಿದ್ದು ಸುಳ್ಳಲ್ಲ. ಚಾರ್ಜ್ ಶೀಟ್, ಅಪನಗದೀಕರಣ, ಇಂಡಿಯಾ ಶೈನಿಂಗ್ ಅಭಿಯಾನದ ರೀತಿಯಲ್ಲಿ ಅಚ್ಚೇ ದಿನ್ ಕ್ಯಾಂಪೇನ್ ಸಹ ಹಳ್ಳ ಹಿಡಿಯುತ್ತಿದ್ಯಾ ಅನ್ನೋ ಆತಂಕ ವ್ಯಕ್ತವಾಗ್ತಿದೆ. ಇದೇ 3 ವರ್ಷಗಳಿಂದ ಕಾಯ್ದುಕೊಂಡಿರುವ ಮೋದಿ ಅಲೆ ಇನ್ನೊಂದು ವರ್ಷ ಮುಂದುವರೆದ್ರೂ ಸಾಕು, ನಾವು ಮತ್ತೆ ಪ್ರಧಾನಿ ಆಗೋದ್ರಲ್ಲಿ ಸಂಶಯವಿಲ್ಲ ಅಂತ ಕೇಸರಿ ಭಕ್ತರು ಹೇಳ್ತಿದ್ದಾರೆ. ಹಾಗಾದ್ರೆ ಇಷ್ಟೆಲ್ಲ ಆರೋಪ ಪ್ರತ್ಯಾರೋಪಗಳ ಮಧ್ಯೆಯೂ ಮೋದಿ ಮ್ಯಾಜಿಕ್ ನಡೆಯುತ್ತಾ? ಕೊನೆ ಬಾಲ್ನಲ್ಲಿ ಸಿಕ್ಸರ್ ಹೊಡೆದಂತೆ ಅಂತಿಮ ಗಳಿಕೆಯಲ್ಲಿ ಮೋದಿ ಚರಿಷ್ಮಾ ಮಾಡ್ತಾರಾ? ಎಲ್ಲವೂ ಕಾಲವೇ ಹೇಳಲಿದೆ. ಈಗಾಗಲೇ ಭಾಷಣವನ್ನ ಕೂಡ ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ. ಅದು ಹೊಸ ಯೋಜನೆ, ಸೌಭಾಗ್ಯ ಯೋಜನೆ ಅಂತೇಳಿ. ನಿರಂತರ ಜ್ಯೋತಿ ಅನ್ನೋ ಯೋಜನೆ ಹಿಂದೆಯಿಂದಲೂ ಕೂಡ ಇದೆ. ಈಗ ಅದಕ್ಕೆ ಹೊಸದಾಗಿ ನಾಮಕರಣ ಸೌಭಾಗ್ಯ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಮನೆ ಮನೆಗೂ ಕೂಡ ವಿದ್ಯುತ್ ಅನ್ನೋದನ್ನ ಹೊಸ ಯೋಜನೆ ಮಾಡಿ ಭಾಷಣವನ್ನ ಮಾಡ್ತಾ ಇದ್ದಾರೆ ದೇಶವನ್ನ ಉದ್ದೇಶಿಸಿ. ಇಡೀ ಭಾಷಣವನ್ನ ಕೇಳ್ತಾ ಹೋದಾಗ ಎಲ್ಲವೂ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ, ಹಳೆ ಪುರಾಣಗಳನ್ನೇ ಹೇಳ್ತಾ ಇದ್ದಾರೆ. ಹೊಸದು ಏನೂ ಇಲ್ಲ. ಹಾಗಾಗಿನೇ ನಾವು ಕೇಳ್ತಾ ಇದ್ವಿ ಕಾಮ್ ಕಿ ಬಾತ್ ಮಾತಾಡಿ ಅಂತ ಹೇಳಿ. ಏನ್ ಮಾತಾಡ್ತಾರೆ ನೋಡೋಣ. ನನ್ನ ಜೊತೆಗೆ ಅತಿಥಿಗಳು ಕೂಡ ಇದ್ದಾರೆ, ಅವ್ರನ್ನ ಸ್ವಾಗತ ಮಾಡ್ತೀನಿ. JDS ನಿಂದ ನಮ್ಮ ಜೊತೆಗೆ ಗಂಗಾಧರ ಮೂರ್ತಿ ಸರ್ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಇನ್ನು ನಮ್ಮ ಜೊತೆಗೆ ಆಪ್ನಿಂದ ಆಮ್ ಆದ್ಮಿ ಪಕ್ಷದಿಂದ ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಇನ್ನು ನಮ್ಮ ಜೊತೆಗೆ BVS ಅಂದ್ರೆ ಬಹುಜನ ವಿದ್ಯಾರ್ಥಿ ಸಂಘಟನೆಯಿಂದ ಮುಖಂಡರಾಗಿರುವಂತಹ ಹರಿರಾಮ್ ಸರ್ ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಇನ್ನು ನಮ್ಮ ಜೊತೆಗೆ ಕಾಂಗ್ರೆಸ್ನಿಂದ L ಹನುಮಂತಯ್ಯ ಸರ್ ನಮ್ಮ ಜೊತೆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಎಸ್, ಗಂಗಾಧರ ಮೂರ್ತಿ ಸರ್. ಎಸ್, ಇನ್ನು ನಮ್ಮ ಜೊತೆಗೆ ಅಶ್ವತ್ಥ ನಾರಾಯಣ ಅವರು ಕೂಡ ನಮ್ಮ ಜೊತೆಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ವಿಧಾನ ಪರಿಷತ್ನ ಸದಸ್ಯರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸರ್ ನಮಸ್ಕಾರ, ನಾನು ಮಾಜಿ ವಿಧಾನ ಪರಿಷತ್ ಸದಸ್ಯ. ಮಾಜಿ ವಿಧಾನ ಪರಿಷತ್ ಸದಸ್ಯನೇ ಸರ್. ಹಾಲಿ ಆಗ್ತೀರಾ ಬಿಡಿ ಸರ್, ಅದರಲ್ಲಿ ಯಾಕೆ. ಓಕೆ, ಗಂಗಾಧರ ಮೂರ್ತಿ ಸರ್, ಮನ್ ಕಿ ಬಾತೆ ಆಗಿದೆಯಾ ಅಥವಾ ಕೆಲಸನೂ ಆಗಿದೆ ಅಂತ ಹೇಳ್ತೀರಾ? ನಾನು ಮೊದಲನೇದಾಗಿ ಜ್ಞಾಪಿಸಕ್ಕೆ ಇಷ್ಟಪಡೋದೇನು ಅಂತಂದ್ರೆ, ಈ ದೇಶದ ಪ್ರಧಾನಮಂತ್ರಿಗಳು ಮನ್ ಕಿ ಬಾತ್ ಪ್ರಾರಂಭ ಮಾಡೋಂಥ ಸಂದರ್ಭದಲ್ಲಿ ಮೊದಲ ಮಾತು ಅವ್ರದ್ದು ಹೇಳಿದ್ದು, ನನ್ನ ಮನದಾಳದ ಮಾತನ್ನ ಈ ದೇಶದ ಜನತೆಗೆ ಹಂಚಿಕೊಳ್ಳಿಕ್ಕೆ ನಾನು ಬಯಸಿದ್ದೇನೆ. ಪ್ರತಿ ತಿಂಗಳು ನಾನು ಈ ಥರದ ಮನ್ ಕಿ ಬಾತ್ ಕಾರ್ಯಕ್ರಮನ ಏರ್ಪಡಿಸ್ತೀನಿ ಅಂತ ಹೇಳಿದ್ರು. ಈಗ ಮೊನ್ನೆ ಒಂದು ಹೇಳಿಕೆಯಲ್ಲಿ ಹೇಳ್ತಾರೆ, ಜನರ ಭಾವನೆಗಳನ್ನ ತಗೊಂಬಂದು ನಾನು ಜನರ ಭಾವನೆಗಳನ್ನ ಮತ್ತೆ ನನ್ನ ಮನದಾಳವಾಗಿ ಮಾತಾಡ್ತೀನಿ ಅಂತ ಹೇಳ್ತಿದ್ದಾರೆ. ಆದರೆ ನನಗೆ ಈಗ ಅನ್ಸೋದು, ಈ ದೇಶದ ಪ್ರಧಾನಿ
ಕಳೆದ 3.5 ವರ್ಷಗಳಿಂದ ಮಾಡಿದ್ದಾದ್ರೂ ಏನು ಅಂತಂದ್ರೆ ದೇಶದ ಹೊರಗೆ ಅತಿ ಹೆಚ್ಚು ಭಾಷಣಗಳು ಮತ್ತೆ ದೇಶದ ಒಳಗೆ ಕೂಡ ಅತಿ ಹೆಚ್ಚು ಭಾಷಣಗಳು. ಅದು ಯಾವ ರೀತಿ ಅಂತ ಅಂದ್ರೆ ಈ ದೇಶದ ಪ್ರಧಾನ ಮಂತ್ರಿ ಪಾರ್ಲಿಮೆಂಟ್ ಅಲ್ಲಿ ಆಗ್ಬೋದು, ಹೊರಗಡೆ ಆಗ್ಬೋದು, ಬರೀ ಹೇಳಿದ್ದೇ ಆಯ್ತು. ಆದ್ರೆ ಜನಸಾಮಾನ್ಯರ ಮತ್ತೆ ಬಡ ಜನಸಾಮಾನ್ಯರ ಯಾವುದೇ ಆಸೆ ಆಕಾಂಕ್ಷೆಗಳನ್ನ ಕೇಳಿದ್ದು ಇಲ್ಲ, ನೋವನ್ನು ಕೇಳಿದ್ದೂ ಇಲ್ಲ. ಬರೀ ಡಿಕ್ಟೇಟರ್ಶಿಪ್ ಅಲ್ಲಿ ದೇಶನ ಉದ್ದೇಶಿಸಿ ಮಾತಾಡಿದ್ದು. ನಾನು ಹೇಳ್ತಾ ಇದ್ದೀನಿ, ಡಿಕ್ಟೇಟರ್ಶಿಪ್ ಅಲ್ಲಿ ನಾನು ಮಾತಾಡ್ತಾ ಇದ್ದೀನಿ, ನೀವು ಕೇಳಿ ಅಷ್ಟೇ. ಅದು ಬಿಟ್ರೆ ಪಾರ್ಲಿಮೆಂಟ್ ಅಲ್ಲಿ ಆನ್ಸರೇ ಮಾಡಿಲ್ಲ ಇವತ್ತಿನವರೆಗೂ. ಅವರು ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿದ್ದೇ ಕಡಿಮೆ, ಹೊರಗಡೆ ಅರುಣ್ ಕುಮಾರ್ ಅವರು ಏನು ಮಾಡೇ ಇಲ್ವಾ ಹಾಗಿದ್ರೆ? ಈಗ ಅಕ್ಟೋಬರ್ 3, 2014 ಅವರು ಪ್ರಾರಂಭ ಮಾಡಿದ್ದು 36ನೇ ಎಪಿಸೋಡ್. ಈಗ 36 ಎಪಿಸೋಡ್ನಲ್ಲಿ ಅವರು ತಗೊಂಡಂಥ ಸಬ್ಜೆಕ್ಟ್ಸ್ ಏನಿದೆಯಲ್ಲ ಅತ್ಯಂತ ಒಳ್ಳೆ ಸಬ್ಜೆಕ್ಟ್ಸ್. ಡ್ರಗ್ ಮಾಫಿಯಾದಿಂದ ಹಿಡಿದು ಸ್ವಚ್ಛ ಭಾರತದಿಂದ ಹಿಡಿದು ಎಲ್ಲರೂ ಪ್ರಜಾಪ್ರಭುತ್ವದಲ್ಲಿ ಎಲ್ಲ ವಿರೋಧ ಪಕ್ಷಗಳು ಅವರ ಒಳ್ಳೆಯ ಅಭಿಪ್ರಾಯಕ್ಕೆ ಯಾವಾಗಲೂ ಸಪೋರ್ಟ್ ಮಾಡಿದ್ದಾರೆ. ಸ್ವಚ್ಛ ಭಾರತಕ್ಕೆ ಎಲ್ಲ ಪಕ್ಷದವರು ಸಪೋರ್ಟ್ ಮಾಡಿದ್ದಾರೆ. ಆದರೆ ಮುಂದೆ ಏನು ಕಮಿಟ್ಮೆಂಟ್ ಏನು? ಗಂಗಾ ಕ್ಲೀನಿಂಗ್ ಅದು ಮಾತಾಡ್ತಾರೆ, ಅದರದ್ದು ಅಮೌಂಟೇ ಯೂಸ್ ಮಾಡಿಲ್ಲ ಟೋಟಲ್. ಇಂಥವೆಲ್ಲ ಅಂದ್ರೆ ಏನಾಗುತ್ತೆ, ಮಾತಾಡೋದು ಬಹಳ ಈಸಿ. ಅಂದ್ರೆ ನೀವು ಅದನ್ನ ಹೇಳಕ್ ಬಯಸ್ತಾ ಇದ್ದೀರಾ? ಬರೀ ಮಾತೆ ಆಗ್ತಾ ಇದೆ, ಭಾಷಣನೇ ಆಗ್ತಾ ಇದೆ, ಕೆಲಸ ಆಗ್ತಾ ಇಲ್ಲ. ಆಮೇಲೆ ಜೊತೆಗೆ ಅದಕ್ಕೆ ಮಾಡುವಾಗ ಒಂದು ಕಮಿಟ್ಮೆಂಟ್ ಬೇಕಾಗುತ್ತೆ. ಸುಮಾರು ಈಗ ಟೋಟಲ್ 30 ಅಂದ್ರೆ ಈ 3.5 ವರ್ಷದಲ್ಲಿ ಅವ್ರು ಮಾಡಿದ್ದೆಲ್ಲ ಸುಮ್ನೆ ಭಾಷಣ ಅನ್ನೋದೇ. 1,42,000 ಚಿಲ್ಲರೆ ಪಬ್ಲಿಕ್ ನಿಂದ ಫ್ರೀ ಕಾಲ್ಸ್ ಐಡಿಯಾಸ್ ಬಂದಿದೆ. ಆ 1,42,000 ಐಡಿಯಾದಲ್ಲಿ ಭಾರತದಲ್ಲಿ ಯಾವನ್ನ ಇಂಪ್ಲಿಮೆಂಟ್ ಮಾಡಬೇಕು ಇದರ ಬಗ್ಗೆ ಯಾವುದೇ ಒಂದು ಕ್ರಿಯಾತ್ಮಕ ಮತ್ತು ಕಾರ್ಯರೂಪಕ್ಕೆ ತರುವಂಥದ್ದು ಇಲ್ಲ. ಎರಡನೇದ್ದು, ಇವತ್ತು ಪೇಪರ್ನಲ್ಲಿ ಹೇಳ್ತಾರೆ ನನ್ನ ಭಾಷಣ ರಾಜಕೀಯ ಭಾಷಣ ಅಲ್ಲ ಅಂತ. ನಾವು ಮೊದಲಿಂದ ಪ್ರಜಾಪ್ರಭುತ್ವದಲ್ಲಿ ಓದಿದ್ದೇನು, ಶಾಸಕಾಂಗ, ನ್ಯಾಯಾಂಗ ಮತ್ತೆ ಇವೆಲ್ಲ ಇರುತ್ತೆ. ಇವು ಮೂರರಲ್ಲಿ ಇವರು ನನಗೆ ಗೊತ್ತಿದ್ದ ಪ್ರಕಾರ ನರೇಂದ್ರ ಮೋದಿ ಅವರು ಲೀಗಲ್ ಸಿಸ್ಟಮ್ ಹೆಡ್ ಅಲ್ಲ, ಆಮೇಲೆ ಇನ್ನೊಂದು ಆಡಳಿತದ ಹೆಡ್ ಅಲ್ಲ. ರಾಜಕೀಯವಾಗಿ ಒಬ್ಬ ದೇಶದ ಒಬ್ಬ ಪ್ರಧಾನಿ ರಾಜಕೀಯವಾಗಿ ಏನ್ ಮಾಡ್ತಾ ಇದ್ದಾರೆ, ಏನ್ ಮಾಡ್ತಾ ಇದ್ದಾರೆ? ಹರಿರಾಮ್ ಅವರೇ, ಬರೀ ಕನಸುಗಳನ್ನ ಬಿತ್ತುವಂತ ಕೆಲಸಗಳೇ ನಡೀತಾ ಇದೆಯಾ, ಅಥವಾ ಕನಸುಗಳು ನನಸಾಗಿ ಪರಿವರ್ತನೆ ಆಗ್ತಾ ಇದೆಯಾ, ಅಥವಾ ಇದಕ್ಕೆ ಇನ್ನೂ ಸಮಯ ಬೇಕು, 3 ವರ್ಷ ಸಾಲಲ್ಲ ಅಂತ ಹೇಳ್ತಿರೋ? ನಾನು ದಯವಿಟ್ಟು 2 ನಿಮಿಷ ಟೈಮ್ ಕೊಡಿ ಮುಕ್ತವಾಗಿ. ನಾನು ಮೊದಲನೇದಾಗಿ ಮೋದಿಯವರು ಈ ದೇಶಕ್ಕೆ ಅಧಿಕಾರ ಬರೋದಕ್ಕಿಂತ ಮೊದಲು ಬಿಜೆಪಿ ಮತ್ತು ಮೋದಿಯವರು ಶುರು ಮಾಡಿದಂಥ ಸ್ಲೋಗನ್ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತಕ್ಕಂಥ ಒಂದು ಸ್ಲೋಗನ್. ಇನ್ನೊಂದು ಸೇರಿಸ್ಕೊಳ್ಳಿ ಸರ್, ಅಚ್ಚೇ ದಿನ ಅಲ್ಲ, ಆ ಸಾಥ್ಗಳ ಮುಖಾಂತರ ಅಚ್ಚೇ ದಿನ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು. ನನಗೆ ಮೊದಲನೇ ಮೂಲಭೂತವಾದಂಥ ಪ್ರಶ್ನೆ, ನಾವು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಇದೀವಿ, ನಾವು ಪ್ರಾತಿನಿಧ್ಯ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ರೆಪ್ರೆಸೆಂಟೇಟಿವ್ ಡೆಮೋಕ್ರಾಟಿಕ್ ಸಿಸ್ಟಮ್ ಅಲ್ಲಿ ನಾವಿದ್ದೀವಿ. ನೀವು ಇಡೀ ಕೇಂದ್ರ ಸರ್ಕಾರದ ಮಂತ್ರಿ ಮಂಡಲವನ್ನು ನೋಡಿದ್ರೆ ಇವರು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳ್ತಾರೆ. ಆದ್ರೆ ಮೋದಿ ಅವರ ಸಾಥ್ ಯಾರಿದ್ದಾರೆ ಅಂತ ನೋಡಿದಾಗ 27 ಒಟ್ಟು ಕ್ಯಾಬಿನೆಟ್ ಮಂತ್ರಿಗಳ ಪೈಕಿ 8 ಜನ ಬ್ರಾಹ್ಮಣರಿದ್ದಾರೆ, 2 ವೈಶ್ಯರಿದ್ದಾರೆ, 9 ಜನ ಕ್ಷತ್ರಿಯ, 9 ಜನ ವೈಶ್ಯರಿದ್ದಾರೆ. ಜಾತಿ ಆಗ್ತಾ ಇದ್ದಾರೆ. ಏನು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ನನ್ನ ಪ್ರಶ್ನೆ, ನನ್ನ ಸಮುದಾಯಕ್ಕೆ ಏನ್ ಬೇಕನ್ನೋದು ನಾನು ಸರ್ಕಾರದ ದಲಿತರಿಗೆ 2 ಮುಸಲ್ಮಾನರು ಇದು ಮೊದಲನೇದು. ನಾನು ಕೇಳ್ತಾ ಇರೋದು, ನಂಗೆ ಜಾತಿ ಇದ್ರಲ್ಲಿ ಇಂಟರ್ಟ್ ಮಾಡಕ್ ಹೋಗ್ಬೇಡಿ. ನಾನು ಕೇಳ್ತಾ ಇರೋದು ಜಾತಿ ಅಲ್ಲ, ವಾಸ್ತವ ಅದು. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಚರ್ಚೆ ಮಾಡಿದಾಗ ಆ ಪ್ರಶ್ನೆಯನ್ನ ಎತ್ತೀವಿ. ಅದನ್ನ ಹೇಳ್ತಾನೆ, ಮೊದಲನೇದೇ ಎಡವಿದ್ದಾರೆ ಅಂತ ಹೇಳ್ತಾರೆ. ನಾನು ಆರಂಭ ಮಾಡಿರೋದೇ ಒಂದು. ಎರಡನೇದು ಬಹಳ ಮುಖ್ಯವಾಗಿ ಅವರು ತಗೊಂಡಿರ್ತಕ್ಕಂಥ ಒಂದೊಂದು ಸ್ಲೋಗನ್ಸ್ ತಗೊಂತ ನೀವು ನೋಡ್ರಿ. ಸ್ಕಿಲ್ ಇಂಡಿಯಾ ಅಂತ ತಗೊಂಬಂದ್ರು. ಅದಕ್ಕೆ ಬರ್ತೇನೆ ನಾನು. ಫಸ್ಟ್ ಇವೆರಡು ಮುಗಿಸ್ಕೊಂಡ್ಬಿಡ್ತೀನಿ. ನೀವು ಹೇಳಿದ್ದು ಸಬ್ಕಾ ಸಾಥ್ ಅಲ್ಲ, ಅದು ಅಶ್ವಥ್ ನಾರಾಯಣ್ ಸರ್ ಮೊದಲನೇ ಹೆಜ್ಜೆಯನ್ನೇ ಎಡವಿ ಬಿಟ್ರಿ ನೀವು. ಸಬ್ಕಾ ಸಾಥ್ ಸಬ್ಕಾ ವಿಕಾಸದಲ್ಲಿನೇ ಎಡವಿ ಬಿಟ್ರಿ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಬರೀ ಭಾಷಣ ಆಗ್ತಾ ಇದೆ, ಕೆಲಸ ಯಾವುದು ಆಗ್ತಾ ಇಲ್ಲ ಅಂತ. ಪೈಸೋ ವಾಲಕ್ಕೆ ಸಾಥ್ ದೇಶ್ ಕಾ ವಿನಾಶ್ ಇವ್ರ ಕತೆ. ಅವರು ರಾಜ್ಯ ಸರ್ಕಾರ ಸರ್ ಇಲ್ಲಿ ಕೇಳಿ, ದಯಮಾಡಿ ಕೇಳಿಸ್ಕೊಳ್ಳಿ. ರಾಜ್ಯ ಸರ್ಕಾರದ ಕಾರ್ಯವ್ಯಾಪ್ತಿ ಏನು, ಕೇಂದ್ರ ಸರ್ಕಾರದ ಕಾರ್ಯವ್ಯಾಪ್ತಿಯನ್ನು ಮುಖ್ಯಮಂತ್ರಿಗಳ
ರೆಸ್ಪಾನ್ಸಿಬಿಲಿಟಿ ಏನು, ಪ್ರಧಾನಮಂತ್ರಿಗಳ ರೆಸ್ಪಾನ್ಸಿಬಿಲಿಟಿ ಏನು, ಕೇಂದ್ರ ಸರ್ಕಾರದ ಯಾವ ಲಿಮಿಟಲ್ಲಿ ಕೆಲಸ ಮಾಡಬೇಕು, ರಾಜ್ಯ ಸರ್ಕಾರ ಸಾಮಾನ್ಯ ಜನಕ್ಕೆ ತಲುಪುವಂಥದ್ದು ಯೋಜನೆಗಳೇನು, ಇವೆಲ್ಲವೂ ಅರ್ಥ ಮಾಡಿಕೊಂಡ್ರೆ ಕೇಂದ್ರ ಸರ್ಕಾರ ಸಾಧನೆಗಳ ಬಗ್ಗೆ ಅವ್ರಿಗೆ ಅರ್ಥ ಆಗ್ತದೆ. ಇಲ್ಲಿ ಪ್ರತಿಯೊಂದೂ ಸಹ ಪ್ರಧಾನಮಂತ್ರಿಗಳೇ ಬಂದು ಜನತೆ ಕೈಗೆ ವಿಚಾರಗಳನ್ನು ತಲುಪಿಸ್ಲಿಕ್ಕಾಗಲ್ಲ. ಯೋಜನೆಗಳ ಜನತೆ ಕೈಗೆ 2 ಕೋಟಿ ಜನಕ್ಕೆ ಗ್ಯಾಸ್ ಸಿಲಿಂಡರ್ಗಳು ತಲುಪಿದೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಲ್ವಾ? ಅದನ್ನ ಒಂದು ಗ್ಯಾಸ್ ಬುಕ್ ಮಾಡಿದ್ರೆ 3 ವರ್ಷ 4 ವರ್ಷ ಕಾಯ್ಬೇಕಾಗಿತ್ತು. ಸಬ್ಕಾ ಸಾಥ್ ವಿಕಾಸ್ ಬಗ್ಗೆ ಮಾತಾಡೋರಲ್ಲ ಅವ್ರಿಗೆ. ಸರ್, ಅಶ್ವಥ್ ನಾರಾಯಣ್ ಸರ್, ಅಶ್ವಥ್ ನಾರಾಯಣ್ ಸರ್, I want to ask you, ಸಿಲಿಂಡರ್ ಬಗ್ಗೆ ನೀವು ಪ್ರಶ್ನೆಯನ್ನ ನಾನು ಕೇಳಲೇಬೇಕು. ಸಿಲಿಂಡರ್ ಬೆಲೆ ನೀವು ಸರ್ಕಾರ, ನೀವು ಅಧಿಕಾರ ಬಂದಾಗ ಎಷ್ಟಿತ್ತು ಸರ್, ಈಗ ಎಷ್ಟಿದೆ ಸರ್? ನಾನು ಕೇಳಬೇಕಾಗಿರುವಂತ ಅಶ್ವಥ್ ನಾರಾಯಣ್ ಸರ್, ನೀವು ಗ್ಯಾಸ್ ಬಗ್ಗೆ ನಾನು ಎತ್ತಿರುವಂತ ಪ್ರಶ್ನೆಗೆ ನಾನು ಉತ್ತರವನ್ನ ಕೇಳಬೇಕಾಗಿದೆ. ದಯವಿಟ್ಟು ಒಂದು ನಿಮಿಷ ಸರ್. ನೀವು ಅಧಿಕಾರಕ್ಕೆ ಬಂದಾಗ ಕೇಂದ್ರದಲ್ಲಿ ಸಿಲಿಂಡರ್ ಬೆಲೆ ಎಷ್ಟಿತ್ತು, ಈಗ ಎಷ್ಟಿದೆ ಸರ್? 427ರಿಂದ ಈಗ 774 ಸರ್, ಇಲ್ಲಿ ಕೇಳಿ ಸರ್, ನಾನು ಒಂದು ಉದಾಹರಣೆ ಕೊಟ್ಟಿದ್ದು ಬೆಲೆ ಏರಿಕೆ ಹೆಚ್ಚಿಗೆ ಮಾಡಿಬಿಟ್ರೆ ಬೆಲೆ ಏರಿಕೆ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ಹೆಚ್ಚಿಗೆ ಅದರಲ್ಲಿ ಸಬ್ಕಾ ಸಾಥ್ ಅಂತೀರಿ, ಎಲ್ಲಿ ಬಡವರಿಗೆ 8 ರೂಪಾಯಿ ಸಿಲಿಂಡರ್ ತಗೋತಾರೆ. ಗ್ಯಾಸ್ ಜಿಎಸ್ಟಿಯಲ್ಲಿ ಎಲ್ಲಿ ಹೋಗಿದೆ? ಪೆಟ್ರೋಲಿಯಂ ಕೇಳಿ ಒಂದ್ ನಿಮಿಷ ಸರ್, ಒಂದ್ ನಿಮಿಷ ಕೇಳಿ, ದಯಮಾಡಿ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಸರ್, ದಯಮಾಡಿ ನಾನು ಕೇಳಿಸ್ಕೊಳ್ಳಿ. 1,000 ಜನ ಗ್ಯಾಸ್ ಸಿಲಿಂಡರ್ ಇಕ್ಕಿರ್ತಾರೆ, 10 ರೂಪಾಯಿ ಜಾಸ್ತಿ ಆದ್ರೆ ಅದು 1,500 ಜನಕ್ಕೆ ಎಕ್ಸ್ಟೆಂಡ್ ಆಗ್ತದೆ. ನೀವು ಕೂಡ 10 ರೂಪಾಯಿ ಎಕ್ಸ್ಟ್ರಾ 500 ಜನಕ್ಕೆ ಎಕ್ಸ್ಟ್ರಾ ಸಿಲಿಂಡರ್ ಬರ್ತದೆ. ನೀವು ಅದನ್ನು ಯೋಚನೆ ಮಾಡಿ. ಮುಂಚೆ ಸಮಯೋಚಿತವಾಗಿ ಮಾತಾಡುವಂತವ್ರು ಹನುಮಂತಯ್ಯ ಸರ್, ಒಂದ್ ನಿಮಿಷ. ಅಶ್ವಥ್ ನಾರಾಯಣ್ ಸರ್, ಒಂದ್ ಸೆಕೆಂಡ್. ಅಶ್ವಥ್ ನಾರಾಯಣ್ ಸರ್, 100 ಜನ ಅಶ್ವಥ್ ನಾರಾಯಣ್ ಸರ್, ನನ್ನ ಪ್ರಶ್ನೆ ಅದಲ್ಲ. ನನ್ನ ಪ್ರಶ್ನೆಗೆ ಉತ್ತರ ಕೊಡ್ತಾ ಇಲ್ಲ, ನೀವು ಅದನ್ನ ಬಿಟ್ಟು ಬೇರೆ ಉತ್ತರ ಕೊಡ್ತಾ ಇದ್ದೀರಾ. ನೋ, ನೀವು ನನ್ನ ಪ್ರಶ್ನೆಯಿಂದ ಹಾರಿ ಬೇರೆ ಪ್ರಶ್ನೆಗೆ ಹೋಗುವಂತ ಪ್ರಯತ್ನ ಮಾಡ್ತಾ ಇದ್ದೀರಾ. ನನ್ನ ಪ್ರಶ್ನೆಗೆ ಉತ್ತರ ಕೊಡುವಂತ ಆಗ್ತಾ ಇಲ್ಲ ನಿಮ್ಮ ಹತ್ರ. ನನ್ನ ಪ್ರಶ್ನೆಗೆ ಉತ್ತರ ಕೊಡೋಕೆ ನಿಮ್ಮ ಹತ್ರ ಆಗ್ತಾ ಇಲ್ಲ. ನನ್ನ ಪ್ರಶ್ನೆಗೆ ಉತ್ತರ ಕೊಡೋಕೆ ನಿಮ್ಮ ಹತ್ರ ಆಗ್ತಾ ಇಲ್ಲ. ನಾನು ವಾಪಸ್ ಬರ್ತೀನಿ. ನಮ್ಮ ಜೊತೆಗೆ ಮತ್ತೊಬ್ಬ ಅತಿಥಿ ಕೂಡ ಜಾಯ್ನ್ ಆಗಿದ್ದಾರೆ. ಅನಿಲ್ ಚಳಿಗೆ ನಾನು ಒಂದೇ ಒಂದು ಗ್ಯಾಸ್ ಉದಾಹರಣೆ ಕೊಟ್ಟಿದ್ಕೆ ನೀವು ಅಡ್ಡ ಬಂದ್ರೆ ನೀವು ಹರಿರಾಮ್ ಸರ್, ಅಶ್ವಥ್ ನಾರಾಯಣ್ ಸರ್, 1 ಮಿನಿಟ್. ಉತ್ತರ ಕೊಡ್ತೀವಿ. ಅಶ್ವಥ್ ನಾರಾಯಣ್ ಸರ್, 1 ನಿಮಿಷ ನನ್ನ ಪ್ರಶ್ನೆಯನ್ನ ಕೇಳಿಸ್ಕೊಳ್ತೀರಾ? ನೀವು ಅಧಿಕಾರಕ್ಕೆ ಬಂದಾಗ ಗ್ಯಾಸ್ ಮಾತಾಡಕ್ಕೆ ಅವಕಾಶ ಕೊಡಿ ಸರ್. ಸರ್, ಕೊಡ್ತೀನಿ. 1 ನಿಮಿಷ ಕೇಳಿ ಸರ್, 1 ನಿಮಿಷ ಕೇಳಿ ಸರ್. ನೀವು ಅಧಿಕಾರಕ್ಕೆ ಬಂದಾಗ ಗ್ಯಾಸ್ ಬೆಲೆ ಎಷ್ಟಿತ್ತು, ಸಿಲಿಂಡರ್ ಬೆಲೆ? ಈಗ ಸಿಲಿಂಡರ್ ಬೆಲೆ ಎಷ್ಟಾಗಿದೆ? ಎಷ್ಟು ಕೋಟಿ ಜನಕ್ಕೆ ಗ್ಯಾಸ್ ಇತ್ತು ಅದು ಹೇಳಿ ಸರ್. ದರ ಏರಿಕೆ ಆಗಿರೋದ್ರ ಬಗ್ಗೆ ಕೇಳ್ತಾ ಇದ್ದೀನಿ ಸರ್. 450 ರೂಪಾಯಿ ಇದ್ದಿದ್ದು ಗ್ಯಾಸ್ ಸಿಲಿಂಡರ್ ಬೆಲೆ 700 ರೂಪಾಯಿ ಹೋಗಿದೆ ಸರ್. ಗ್ಯಾಸ್ 700 ರೂಪಾಯಿ ಹೋಗಿದೆ ಸರ್. ಅಲ್ಲ, ಗ್ಯಾಸ್, ಹಾಲು, ಅಲ್ಲ, ಜನರಿಗೆ ಗೊತ್ತಿಲ್ಲದೆ ಸಿಲಿಂಡರ್ ಬೆಲೆಯನ್ನ ಏರಿಕೆ ಹೆಂಗ್ ಮಾಡಬಹುದು ಅನ್ನೋದನ್ನ ಕಲಿಸಿಕೊಟ್ಟವರು ನೀವು ಸರ್. ಅಲ್ಲ, ನಮಗ್ ಗೊತ್ತಿಲ್ಲ. 125 ಕೋಟಿ ಜನಸಂಖ್ಯೆನಲ್ಲಿ ಸರ್, ಇಲ್ಲಿ ದಯವಿಟ್ಟು ಇಲ್ಲಿ ಕೇಳಿಸ್ಕೊಳ್ಳಿ. 125 ಕೋಟಿ ಜನಸಂಖ್ಯೆನಲ್ಲಿ ಎಷ್ಟು ಜನ ಗ್ಯಾಸ್ ಸಿಲಿಂಡರ್ ಯೂಸ್ ಮಾಡ್ತಾ ಇದ್ರು? ಮೋದಿ ಬರೋ ಹನುಮಂತಯ್ಯ ಸರ್, ಇನ್ನು ಬೇರೆ ವಿಷಯ ಇದೆ ಸರ್. ಇನ್ನು ಅಶ್ವಥ್ ನಾರಾಯಣ್ ಸರ್, ಇನ್ನು ಬೇರೆ ವಿಷಯ ಇದೆ. ಗ್ಯಾಸ್ ಒಂದು ಸಿಂಪಲ್ ಆಗಿ ಹೇಳಿದೆ ಸರ್. ಸಿಲಿಂಡರ್ ಎಕ್ಸಾಂಪಲ್ ಇನ್ನೂ ಬಹಳಷ್ಟಿದೆ. ಕಾಮಿಡಿ ತರ ಮಾತಾಡ್ತಾ ಇದ್ದೀರಾ ನೀವು. ಎಷ್ಟು ಜನಕ್ಕೆ ಎಕ್ಸ್ಟೆಂಡ್ ಆಗಿದೆ ಅದನ್ನ ಅರ್ಥ ಮಾಡ್ಕೊಳ್ಳಿ. ಬರ್ತೀನಿ. 1 ನಿಮಿಷ. ಹನುಮಂತಯ್ಯ, 100 ಜನ ಇದ್ದಿದ್ದು 500 ಜನಕ್ಕೆ ಎಕ್ಸ್ಟೆಂಡ್ ಆಯ್ತಲ್ಲ, ಅದು ಯೋಜನೆ ಅಲ್ವಾ? ನಿಮಗೂ ಅನ್ಸುತ್ತಾ ಏನಾದ್ರೂ ಬದಲಾವಣೆ ಆಗಿದೆ? ಇಟ್ಕೊಂಡಂತ ನಿರೀಕ್ಷೆಗಳು ಈಡೇರಿದೆ? ನಾನು ವೈಯಕ್ತಿಕವಾಗಿ ಮಾತಾಡೋದಿಲ್ಲ, ಕಾಂಗ್ರೆಸ್ ಪಾರ್ಟಿ ರೆಪ್ರೆಸೆಂಟೇಟಿವ್ ಆಗಿ ಮಾತಾಡ್ತಿದ್ದೀನಿ. ನಾನು ಕಾಂಗ್ರೆಸ್ ಪಾರ್ಟಿ ರೆಪ್ರೆಸೆಂಟೇಟಿವ್ ಆಗಿ ಕೇಳ್ತಾ ಇದ್ದೀನಿ.
ಅದನ್ನು ಬಿಟ್ಟು ಮಾತಾಡಬೇಕು ಅಂತ ಅನಿಸಿದೆ ನನಗೆ. ದೇಶದ ಜನರ ಅಭಿಪ್ರಾಯ ಏನಿದೆ ಅನ್ನೋದನ್ನ ನಿಮ್ಮ ಮುಂದೆ ಹೇಳಬೇಕು. ಮೋದಿಯವರು ಚುನಾವಣೆಗೆ ಬಂದಾಗ ಇಡೀ ದೇಶದ ತುಂಬಾ ಪ್ರಚಾರ ಮಾಡುವಾಗ ಏನೇನು ಮಾತನಾಡಿದ್ರು ಅನ್ನೋದನ್ನು ಒಂದು ರಿವೈಂಡ್ ಮಾಡಿ ತೋರಿಸ್ಬೇಕು ಅವ್ರಿಗೆ. ಇವತ್ತು ಅದರಲ್ಲಿ ಏನೇನಾಗಿದೆ ಏನೇನಾಗಿಲ್ಲ ಅನ್ನೋದನ್ನ ಅವರ ಮುಖಕ್ಕೆ ಕನ್ನಡಿ ಹಿಡಿದಾಗ ಹಿಡಿಬೇಕು ನಾವೆಲ್ಲ. ಎಲ್ಲ ಚಾನಲ್ನವರು ಮಾಡಬೇಕಾಗಿರೋ ಕೆಲಸ ಇದು ನನ್ನ ಪ್ರಕಾರ. ಆಮೇಲೆ ಮನ್ ಕಿ ಬಾತ್ ಇವತ್ತೇನು ತಾವು ಚರ್ಚೆ ಮಾಡ್ತಿದ್ದೀರಿ, ಮನ್ ಕಿ ಬಾತ್ ಅಲ್ಲ ಸರ್, ಕಾಮ್ ಕಿ ಬಾತ್. ಅಲ್ಲ, ಮನ್ ಕಿ ಬಾತ್ ನಿಂದ ಹುಟ್ಟಿದ್ದದು. ಸಿದ್ದರಾಮಯ್ಯನವರು ಹೇಳಿದ್ದು ಮೋದಿ ಅವರದ್ದು ಮನ್ ಕಿ ಬಾತು ನಮ್ಮ ಸರ್ಕಾರದ್ದು ಮನ್ ಕಿ ಬಾತ್ ಅಲ್ಲ, ಕಾಮ್ ಕಿ ಬಾತು. ನಾವು ಕೆಲಸ ಮಾಡಿ ಜನರಿಗೆ ಸಿದ್ದರಾಮಯ್ಯನವರು ಎಲ್ಲಾ ಮಾಡಿದಾರೆ ಅದನ್ನ ಇವತ್ತು ಎಲ್ಲರೂ ಚರ್ಚೆ ಮಾಡ್ತಿದ್ದೀವಿ. ಇಟ್ ಇಸ್ ಆಲ್ ರೈಟ್, ಇರ್ಲಿ ಅದೊಂದ್ ಕಡೆ. ಕಾಮ್ ಕಿ ಬಾತ್ ಏನಾದ್ರೂ ಆಗಿದೆಯಾ ಅನ್ನೋ ಪ್ರಶ್ನೆಯನ್ನು ಕೂಡ ಎತ್ಕೊಂಡು ನಾವು ಮಾತಾಡಬೇಕು. ಸರ್ಕಾರ ಘೋಷಣೆ ಮಾಡಿರುವ ಎಲ್ಲ ಯೋಜನೆಗಳು ಏನು ಹಿಂದಿನ UPA ಸರ್ಕಾರ ಇತ್ತು ಅದರ ಪುನರ್ ನಾಮಕರಣವೇ ಹೊರತು ಹೊಸ ಯೋಜನೆಗಳು ಯಾವುದೂ ಇಲ್ಲ. ನೇರವಾಗಿ ಎಕ್ಸಾಂಪಲ್, ಅರೆ ನರೇಗಾ ತೆಗೆದೇ ಹಾಕ್ಬೇಕು, ಅದು ದೇಶದ್ರೋಹದ ಕೆಲಸ ಅಂತ ಹೇಳಿದ್ರು. ಏನ್ ಮಾಡಿದ್ರು? ಆಧಾರನ್ನ ಯಾವ ಕಾರಣಕ್ಕೂ ವೈಯಕ್ತಿಕವಾಗಿ, ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ, ವೈಯಕ್ತಿಕವಾದ ಮಾಹಿತಿಯನ್ನ ನೀವು ಪಡೆದು ದೇಶದ ಮುಂದೆ ಇಟ್ಟರೆ ಅವನ ಗತಿ ಏನು, ಅವನ ವೈಯಕ್ತಿಕ ಹಕ್ಕಿನ ಪ್ರಶ್ನೆ ಏನು ಅಂದ್ರು. ಇವತ್ತು ಸಿಲಿಂಡರ್ ಬಿಟ್ಬಿಡಿ, ನೀವು ಟಾಯ್ಲೆಟ್ ಹೋಗೋದಕ್ಕೆ ಆಧಾರ್ ಕಡ್ಡಾಯ ಮಾಡಿಲ್ಲ ಸೆಂಟ್ರಲ್ ಗವರ್ಮೆಂಟ್, ಇನ್ನೆಲ್ಲವನ್ನು ಮಾಡಿದೆ, ಅದೊಂದಕ್ಕೆ ಆಧಾರ್ ಕಡ್ಡಾಯ ಮಾಡಿಲ್ಲ. ಆಮೇಲೆ ಜನಧನ್ ಯೋಜನೆ ಯಾರ್ದು? ಅಲ್ಲಲ್ಲ, ಜನಧನ್ ಯೋಜನೆ ಯಾರ್ದು? ಮನಮೋಹನ್ ಸಿಂಗ್ ಅವರು ಮಾಡಿದ್ದು. ಇವತ್ತು ಅದನ್ನ ಎಲ್ಲಾ ಜನಧನ್ ಯೋಜನೆ ಅವ್ರಿಗೆ ಏನ್ ಹೇಳಿದ್ರು. ಆಮೇಲೆ ಇದೇ ಮೋದಿ ಅವ್ರು ಮಾತಾಡಿದ್ದೇನು, ಅರೆ ವಿದೇಶದಲ್ಲಿರುವ ಕಪ್ಪು ಹಣವನ್ನ ತಂದು ಭಾರತದಲ್ಲಿ ಹಂಚಿಬಿಟ್ರೆ ಈ ಬಡವರೆಲ್ಲ ಒಬ್ರು ಬಡವರು ಇರೋದಿಲ್ಲ, ಎಲ್ಲ ಶ್ರೀಮಂತರ 15 ಲಕ್ಷ ಅಕೌಂಟಿಗೆ ಬರುತ್ತೆ ಅಂದ್ರೆ ಎಲ್ಲಿ ಬಂದಿದೆ, ಯಾರಿಗೆ ಹಂಚಿದ್ದಾರೆ, ಅದು ಲೆಕ್ಕವನ್ನ ಅಶ್ವಥ್ ನಾರಾಯಣ ಕೊಡ್ಬೇಕು. ಸರ್ ಒಂದ್ ನಿಮಿಷ ಹಾಗೆ ಇರಿ ಸರ್, ನಿಮ್ ಜೊತೆಗೆ ನಾನು ಮಾತಾಡ್ತೀನಿ. ಬೆಲೆ ಏರಿಕೆ ಬಗ್ಗೆ ವಿಷಯ ಬಂದಾಗ ಪೆಟ್ರೋಲ್ ದರ ಇಳಿಕೆ ಮಾಡ್ತೀವಿ, ಅದಾಗತ್ತೆ ಇದಾಗತ್ತೆ ಅಂತೆಲ್ಲ ಹೇಳಿದ್ರು. ಜನರಿಗೆಲ್ಲವೂ ಕೂಡ ಬೆಲೆ ಏನೇನ್ ಬೇಕಾಗಿತ್ತು ಅಗತ್ಯ ವಸ್ತುಗಳ ಬೆಲೆ ಎಲ್ಲ ಇಳಿಕೆ ಆಗ್ಬಿಡುತ್ತೆ ಅಂತ ಹೇಳಿ GST ಹೇರಿದ್ರು, ಅದಿನ್ನೂ ಡಬಲ್ ಆಗೋಯ್ತು. ಅಗತ್ಯ ವಸ್ತುಗಳು ಬೇರೆ ಗಗನಕ್ಕೆ ಏರ್ತಾ ಇದೆ, ಬೆಲೆ ಏರಿಕೆ ಎಲ್ರಿ, ಇಳಿಕೆ ಎಲ್ಲ ಎಲ್ಲವೂ ಕೂಡ ಗಮನಿಸ್ತಾನೆ ಇಲ್ವಾ ಅಂತ. ಎಸ್ ಅನಿಲ್ ಚಳಗೇರಿ ಅವರೇ, ಒಳ್ಳೆ ಒಳ್ಳೆ ಯೋಜನೆಗಳನ್ನ ತಂದಿದ್ದಾರೆ, ಎಲ್ಲವೂ ಕೂಡ ಒಪ್ಕೊಳ್ತೀನಿ. ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ತಂದ್ರು, ಅಟಲ್ ಪಿಂಚಣಿ ಯೋಜನೆ ತಂದ್ರು, ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆ ತಂದ್ರು, ಜೀವನ್ ಜ್ಯೋತಿ ವಿಮಾ ಯೋಜನೆ ತಂದ್ರು, ಸಬ್ಸಿಡಿ ನೇರವಾಗಿ ಟ್ರಾನ್ಸ್ಫರ್ ಮಾಡೋದು, ಹಲವಾರು ಸುಕನ್ಯಾ ಸಮೃದ್ಧಿ, ಮೇಕ್ ಇನ್ ಇಂಡಿಯಾ ಎಲ್ಲವೂ ಕೂಡ ಹೇಳ್ತಾ ಇದ್ದಾರೆ. ಜನರಿಗೆ ಲಾಭ ಆಗುವಂಥದ್ದು ಏನಿದೆ ಸರ್? ಜನರಿಗೆ ಲಾಭ ಆಗೋದು ಬೇಕಲ್ಲ ಸರ್? ನೋಡಿ, ಒಟ್ಟಾರೆ ಕಳೆದ 3-3.5 ವರ್ಷಗಳಿಂದ ಬಂದಿರುವಂತಹ ಎಲ್ಲಾ ಸ್ಕೀಮ್ಗಳಲ್ಲೂ ನೇರವಾಗಿ ಸಮಾಜಕ್ಕೆ ಮತ್ತು ಜನರಿಗೆ ಯಾವ ರೀತಿ ಉಪಯೋಗ ಆಗಬೇಕು ಅನ್ನೋದ್ರ ಬಗ್ಗೆ ತುಂಬಾ ಕನ್ಸಿಡರ್, ಒಂದು 2-3 ವಿಷಯಗಳನ್ನ ಈ ಸರ್ಕಾರ ಒಟ್ಟಾರೆ ನೋಡಿಕೊಂಡು ಮುಂದೆ ಇಟ್ಕೊಂಡು ತನ್ನ ಆಡಳಿತ ಮಾಡ್ತಾ ಇದೆ. ಒಂದು ವಿದೇಶಾಂಗ ನೀತಿ, ಇನ್ನೊಂದು ಬಡವರ ಬಗ್ಗೆ ಬಂದಿರುವಂತಹ ಎಲ್ಲ ಸ್ಕೀಮ್ಗಳು, ಮತ್ತು ರೈತರ ಬಗ್ಗೆ ವಿಚಾರ ಮಾಡಿ ಯಾವ ರೀತಿ ಸರ್ಕಾರ ಮುಂದೆ ಹೋಗ್ಬೇಕಂದ್ರೆ ಮಿಡಲ್ ಕ್ಲಾಸು ಮತ್ತು ರೈತರ ಬಗ್ಗೆ ವಿಚಾರ ಮಾಡಿಕೊಂಡು ಸ್ಕೀಮ್ಗಳನ್ನ ಮುಂದೆ ತಗೊಂಡು ಬಂದಿದೆ. ಯಾರು ಹಿಂದೆ ಒಂದು ವಿಚಾರ ಮಾಡಿರ್ಲಿಲ್ಲ, 1 ರೂಪಾಯಿಗೆ ಒಂದು ದಿನದಂತೆ 360 ರೂಪಾಯಿಗೆ 365 ರೂಪಾಯಿಗೆ ನಿಮಗೆ ಒಂದು ಹೆಲ್ತ್ ಸ್ಕೀಮ್ ಅನ್ನ ಕೊಡಲಿಕ್ಕೆ ಸಾಧ್ಯ ಅಂತ. ಒಂದು ನಿಮಿಷ ಹೇಳ್ಬಿಡ್ತೀನಿ ನಾನು. ಯಾರು ಹಿಂದೆ ವಿಚಾರ ಮಾಡಿರ್ಲಿಲ್ಲ, 5 ಕೋಟಿ ಮಹಿಳೆಯರಿಗೆ, BPL ಮಹಿಳೆಯರಿಗೆ ಉಚಿತವಾಗಿ ಗ್ಯಾಸ್ ಸಿಲಿಂಡರ್ನ ಕೊಡುವಂತಹ ವಿಚಾರವನ್ನ ಯಾರು ಮಾಡಿರ್ಲಿಲ್ಲ. ಹಿಂದೆ ಯಾರು ವಿಚಾರ ಮಾಡಿರ್ಲಿಲ್ಲ 3.5-4 ಲಕ್ಷ ಒಂದು ಸ್ಟಂಟ್, ಹೃದಯ ರೋಗಕ್ಕೆ ಬೇಕಾಗುವಂತ ಮತ್ತು ಕಾಲಿನ ಚಿಪ್ಪುಗಳಿಗೆ ಬೇಕಾಗುವಂತ ಹೇಳಲೇಬೇಕು ನಾನು. ಇಂತಹ ವಿಚಾರಗಳನ್ನ ಇವತ್ತು ನೋಡಿ, ದೊಡ್ಡ ದೊಡ್ಡ ಕಾರ್ಪೊರೇಟ್ ಮಂಡಿಯಲ್ಲಿ ಚಿಪ್ಪು ಬದಲಾವಣೆ ಮಾಡೋದಕ್ಕೂ ಹೃದಯದಕ್ಕೂ ಕೂಡ ಬದಲಾವಣೆ ಮಾಡೋದಕ್ಕೂ ಕಡಿಮೆ ದರದಲ್ಲಿ ಸಿಗ್ತಾ ಇರೋದು, ಕೆಲಸ ಮಾಡಿರೋದು ಅಬ್ಸಲ್ಯೂಟ್ಲಿ ಪರ್ಫೆಕ್ಟ್. ನಾನು ಹೇಳ್ತಾ ಇಲ್ಲ, ನಾನು ಕೇಳ್ತಾ ಇರೋದು ಎಲ್ಲಾ ವರ್ಗದವರಿಗೂ ಲಾಭ ಆಗೋ ರೀತಿಯಲ್ಲಿ ಏನಾಗಿದೆ ಗಂಗಾಧರ್? ಅಲ್ಲ, ನಾನು ಅದನ್ನೇ ಹೇಳ್ತಾ ಇದ್ದೆ. ನಾನು ಇನ್ನೂ ಮುಗಿಸಿಲ್ಲ, 1-2 ವಿಷಯಗಳನ್ನು ಹೇಳಲೇಬೇಕು. ಇವತ್ತು ಏನ್ ಹೇಳಿದೆಯಲ್ಲ, ಸ್ವತಂತ್ರ ಬಂದ ನಂತರ 70 ವರ್ಷಗಳಲ್ಲಿ ದೇಶದ 20% ಜನರಿಗೆ ಇವತ್ತಿಗೂ ಕರೆಂಟ್ ಇಲ್ಲ, ಫ್ಯಾಮಿಲಿಗೆ ಕರೆಂಟ್ ಇಲ್ಲ. 4,000ಕ್ಕಿಂತ ಹೆಚ್ಚು 25 ಕೋಟಿ
ಫ್ಯಾಮಿಲಿಗಿಂತ ಹೆಚ್ಚು ಟೋಟಲ್ ಜನಕ್ಕೆ 25 ಕೋಟಿಯಲ್ಲಿ 4 ಕೋಟಿ ಜನರಿಗೆ ಫ್ಯಾಮಿಲಿಗಳಿಗೆ ಫ್ಯಾಮಿಲಿಗಳಿಗೆ ಕರೆಂಟ್ ಇಲ್ಲ. ಇವತ್ತಿಗೂ ಕರೆಂಟ್ ಇಲ್ಲ. ಅಂದ್ರೆ ನಾವ್ ಯಾವ ಕಡೆ ಇದೀವಿ? 3.5 ಲಕ್ಷಕ್ಕೆ ನಮ್ಗೆ ಇವರೆಲ್ಲ ಕೇಳ್ತಾರಲ್ಲ, 3.5 ವರ್ಷಕ್ಕೆ ಯಾವ ಅಕೌಂಟ್ಗಳನ್ನ ಕೇಳ್ತಾರಲ್ಲ, ಇವರ ಸಾಧನೆಗಳನ್ನ ಒಂದು ಬಾರಿ ವಿಚಾರ ಮಾಡ್ಬೇಕು. 3.5 ವರ್ಷದಲ್ಲಿ ಸರ್, ಅವ್ರು ಸಾಧನೆ ಮಾಡ್ಲಿಲ್ಲ ಅಂತಾನೆ ಜನ ಕಿತ್ತು ಬಿಸಾಕಿದ್ರಲ್ವ ಸರ್? ನರೇಂದ್ರ ಮೋದಿ ಅವರ ಅವ್ರು ಸಾಧನೆ ಮಾಡ್ಲಿಲ್ಲ ಅಂತಾನೆ ಕಿತ್ತು ಬಿಸಾಕಿ ನಿಮ್ಮನ್ನ ತಂದಿಟ್ಟಿದ್ದು. 3.5 ವರ್ಷದಲ್ಲಿ ಒಂದು ಅದ್ಭುತವಾದಂತಹ ಸಾಧನೆ. ಗಂಗಾಧರ ಮೂರ್ತಿ ಸರ್, ನಾನು ಈ ಮಾತಾಡ್ತಾ ಹನುಮಂತಯ್ಯ ಸರ್ ಹೇಳಿದಂಥ ಹೇಳಿಕೆನ ಎಂಡಾಸ್ ಮಾಡ್ತಾ ಹೇಳ್ಬೇಕು. ಯಾಕೆ ಅಂತಂದ್ರೆ ನೀವು ಮಾಧ್ಯಮಗಳಾಗ್ಬೋದು, ನಾವಾಗ್ಬೋದು, ಪ್ರಧಾನಮಂತ್ರಿಗಳು 70 ವರ್ಷದಲ್ಲಿ ಆಗದೆ ಇರುವಂತ ಸಾಧನೆ, ಅದರಲ್ಲಿ 5 ವರ್ಷ ವಾಜಪೇಯಿ ಮರ್ತು ಬಿಡ್ತಾರೆ. ಅವರು ವಾಜಪೇಯಿನೂ ಸೇರಿಸ್ಕೊಂಡ್ಬಿಟ್ಟಾರೆ. ಯಾಕೆಂದ್ರೆ ಇವರು ಸೀನಿಯರ್ ಅಲ್ಲ, ಅದ್ವಾನಿನ ಬಿಟ್ಟಂಗೆ ವಾಜಪೇಯಿನೂ ಬಿಟ್ಬಿಟ್ಟಾರೆ. ಒಂದ್ ಕಡೆ ಕಾಂಗ್ರೆಸ್ 70 ವರ್ಷ ಈ ದೇಶ ಆಳಿದೆ, ಕಾಂಗ್ರೆಸ್ ಈ ದೇಶನ ಸರ್ವನಾಶ ಮಾಡಿದೆ ಅಂತ ಹೇಳ್ತಾರೆ. ಎಸ್, ಒಪ್ಕೊಂಡ್ಬಿಡೋಣ. ಒಪ್ಕೊಂಡಿದ್ದಕ್ಕೆ ತಾನೇ ನಿಮ್ಗೆ ಅಧಿಕಾರ ಕೊಟ್ಟಿದ್ದು. ನೀವು ಪ್ರಧಾನಮಂತ್ರಿ ಆಗೋದಕ್ಕಿಂತ ಮುಂಚೆ ಈ ದೇಶದ ಜನತೆಗೆ ಅತಿ ಹೆಚ್ಚು ಭಾಷಣಗಳನ್ನ ಮಾಡಿ ಆಶ್ವಾಸನೆ ಕೊಟ್ಟಿರೋ ಪಟ್ಟಿನೂ ಬಿಡುಗಡೆ ಮಾಡಿ 3.5 ವರ್ಷಗಳಲ್ಲಿ ನನಗೆ ಒಂದು ಬಾರಿ ಅವಕಾಶ ಕೊಡಿ. 70 ವರ್ಷ ಯಾರ್ಯಾರಿಗೋ ಕೊಟ್ಟಿದ್ದೀರಿ, ನನಗೆ ಒಂದು ಬಾರಿ ಅವಕಾಶ ಕೊಡಿ ಅಂತ ಕೇಳದಂತ ಪ್ರಧಾನಮಂತ್ರಿಗಳು 3.5 ವರ್ಷ ಇನ್ನೂ ಬರೀ ಮಾತಿನಲ್ಲೇ ಇದ್ದೀರಲ್ಲ. ಈ ದೇಶದ ಬೆನ್ನೆಲುಬು, ಈ ದೇಶದ ಅನ್ನ ಕೊಡಂತ ವ್ಯಕ್ತಿ ರೈತಾಪಿ ಜನ. 65% ಈ ದೇಶದ ಜನ ರೈತರು. ನೀವು 3.5 ವರ್ಷದಲ್ಲಿ ರೈತನಿಗೆ ಕೊಟ್ಟಿದ್ದೇನು? ಒಂದು. ಎರಡನೇದು, ಈ ದೇಶದಲ್ಲಿ 1 ಕೋಟಿ, ಪ್ರತಿ ವರ್ಷ 1 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ರಿ ಪ್ರಧಾನಮಂತ್ರಿಗಳೇ ನೀವು. ಇವತ್ತು ನೀವು ಸೃಷ್ಟಿ ಮಾಡಿರೋದು 2016ರಲ್ಲಿ ಬರೀ 2,30,000. ಈ ಡಿಮಾನಿಟೈಸೇಷನ್, GST ಇವೆಲ್ಲ ತಗೊಂಬಂದು ರಾತ್ರೋರಾತ್ರಿ ದೊಡ್ಡ ಎಕನಾಮಿಸ್ಟ್ ತರ ತಗೊಂಬಂದು ನೀವು ಇವತ್ತು ಪರಿಸ್ಥಿತಿ ಏನಾಗಿದೆ, ಸರಿಸುಮಾರು ಲಕ್ಷಾಂತರ ಉದ್ಯೋಗಗಳು ಕಳ್ಕೊಂಡಿದ್ದಾರೆ. ಬಹಳ ಜನ ಬೀದಿಗೆ ಬಂದಿದ್ದಾರೆ, ಬಡವರು ಬೀದಿಗೆ ಬಂದಿದ್ದಾರೆ. ಆದ್ರೆ ಈ ದೇಶದ ಸಾಮಾನ್ಯ ವರ್ಗ, ಒಂದು ಕಾರ್ಮಿಕರು, ಒಂದು ರೈತಾಪಿ ವರ್ಗನ ಗಮನದಲ್ಲಿ ಇಟ್ಕೊಂಡು ಮಾಡಬೇಕಾದಂತ ಪ್ರಧಾನಮಂತ್ರಿ ಹುದ್ದೆ ನಿಭಾಯಿಸಬೇಕಾಗಿದ್ದಂತವ್ರು ಇವತ್ತು ಈ ದೇಶದಲ್ಲಿ ವ್ಯಾಪಾರ ಮಾಡ್ತಿದ್ದೀರಿ. ನೀವು ವ್ಯಾಪಾರಿ ಸರ್, ಒಂದ್ ನಿಮಿಷ ಯಾರಿಗೆ ತಲುಪಿದೆ ಅಂತ ಹೇಳ್ಬೇಕು. ಒಂದ್ ನಿಮಿಷ ದಯವಿಟ್ಟು ಫಸಲ್ ವಿಮಾ ಯೋಜನೆ ಮಾತಾಡಿಲ್ಲ ಪ್ಲೀಸ್. ಫಸಲ್ ವಿಮಾ ಯೋಜನೆ ಯಾರಿಗೆ ತಲುಪಿದೆ ಅಂತ ಹೇಳ್ಬೇಕು. ಈ ರೈತಾಪಿ ಜನ, ದೇಶದ ಪೂರ್ತಿ ಜನ ಒಂದು ಬಾರಿ ರೈತರ ಸಾಲ ಮನ್ನಾ ಮಾಡಿ ನಾವು ಬಡವರಾಗಿದ್ದೀವಿ ಇಂಥ ಕಾರ್ಯಕ್ರಮಗಳಿಂದ ಅಂತ ಹೇಳ್ತಿದ್ದಾರೆ. ಅಂತ ಕಾರ್ಯಕ್ರಮ ಕೊಡಿ ಅಂತ ಹೇಳಿದ್ರೆ ಒಬ್ಬ ವೆಂಕಯ್ಯ ನಾಯ್ಡು ಅಂತವರು, ಅರುಣ್ ಜೇಟ್ಲಿ ಅಂತವರು ದೇಶದಲ್ಲಿ ಸಾಲ ಮನ್ನಾ ಕೇಳೋದೇ ಒಂದು ಫ್ಯಾಷನ್ ಆಗಿದೆ ಅಂತ ರೈತರನ್ನ ಅವಮಾನ ಮಾಡಿದಂತ ನಾಯಕರುಗಳು ಇವರು ರೈತರ ಬೇರೆ ರಾಜ್ಯಗಳಲ್ಲಿ ರಾಜ್ಯ ಸರ್ಕಾರಗಳು ಮಾಡಿದವಲ್ಲ ಸರ್, ನಮ್ಮ ರಾಜ್ಯ ಸರ್ಕಾರಗಳು. ಒಂದ್ ನಿಮಿಷ, ರಾಜ್ಯ ಸರ್ಕಾರ ಸಾಲ ಮನ್ನಾ ಮಾಡೋದು ಬರೀ ಸಹಕಾರಿ ಸಂಸ್ಥೆಗಳದ್ದು ಮಾತ್ರ. 3 ರಾಜ್ಯಗಳಲ್ಲೂ ಕೂಡ ರಾಷ್ಟ್ರೀಯ ಬ್ಯಾಂಕ್ಗಳ ಸಾಲ ಮನ್ನಾ ಕೂಡ ಯಾಕೆ ಯುಪಿನಲ್ಲಿ ರಾಷ್ಟ್ರೀಯ ಬ್ಯಾಂಕ್ಗಳದ್ದು ಮಾಡೋದು ಯಾಕೆ? ಸೆಂಟ್ರಲ್ ಗವರ್ಮೆಂಟ್ ಕೊಡ್ತು, ಅದಕ್ಕೋಸ್ಕರ ಮಾಡೋದು. ಕರ್ನಾಟಕಕ್ಕೆ ಯಾಕೆ ಕೊಡ್ಲಿಲ್ಲ? ಕರ್ನಾಟಕದಲ್ಲಿ 33 ಮಾಡಿದ್ರು. ಕೇಳಿ, ಪ್ರಧಾನಮಂತ್ರಿಗಳು ಏನ್ ಮಾಡ್ತಿದ್ದಾರೆ? ಮಾದರಿ ವಿಚಾರ ಏನ್ ಮಾಡ್ತಿದ್ದಾರೆ ನೋಡಿ ಹೇಳ್ಬೇಕಪ್ಪ. ಮನ್ ಕಿ ಬಾತ್ ನಲ್ಲಿ ಮಾತಾಡಿದಂತ ಸಬ್ಜೆಕ್ಟ್ಸ್ ಏನೇನಿದೆ, ಈ ಮೊದಲೇದು ಸ್ಟಾರ್ಟ್ ಆಗಿದ್ದು ಸ್ವಚ್ಛ ಭಾರತ, ಆ ನಂತರ ಬಡ ಮಕ್ಕಳಿಗೆಲ್ಲ ಸ್ಕಾಲರ್ಶಿಪ್, ಆ ನಂತರ ಮತ್ತೆ ಮಾತಾಡಿದ್ದೇನೋ ರೈತರಿಗೆ ಏನೇನು ಸ್ಕೀಮ್ಸ್, ಇವನ್ನೆಲ್ಲ ಅವ್ರೇನ್ ಮಾತಾಡ್ತಾ ಇದ್ದಾರೆ ಅವನ್ನೇ ಇಂಪ್ಲಿಮೆಂಟ್ ಮಾಡಿಲ್ಲ. ನಾ ಸಜೆಸ್ಟ್ ಮಾಡೋದಂತಂದ್ರೆ ಅವರೇ ತಮ್ಮ ರೆಕಾರ್ಡ್ ಏನ್ ಹಾಕಿದ್ದಾರೆ ಅದನ್ನ ಕುತ್ಕೊಂಡು ವಾಪಸ್ ಕೇಳೋದು ಬಹಳ ಉತ್ತಮ. ಆಮೇಲೆ ಎರಡನೇದಂತಂದ್ರೆ ರಾಜಕೀಯ ಪಕ್ಷ ಮತ್ತು ಸರ್ಕಾರ ಎರಡು ಸಪರೇಟ್ ಇಶ್ಯೂ. ದಯಮಾಡಿ ನಾನು ಮಾತಾಡಲಿಕ್ಕೆ ಟೈಮ್ ಕೊಡಿ. ರೈತರ ಜೊತೆಗೆ ನಾಲ್ಕನೇದು ಲೇಬರ್ ಯೂನಿಯನ್ ಜೊತೆಗೆ ಮಾತಾಡಕ್ಕೆ ಧೈರ್ಯ ಇಲ್ಲ, ಎದುರ್ಸಕ್ ಶಕ್ತಿ ಇಲ್ಲ. ಈಗ ರೈತರದ್ದು ಒಂದು ಸಭೆ ಕರೆದು ಸ್ಟೇಜ್ ಮೇಲೆ ನಿಂತು ಮಾತಾಡ್ಲಿಕ್ಕೆ ಹೇಳಿ, ಆಗಲ್ಲ. ನೈತಿಕವಾಗಿ ಅಧಪತನ ಆಗಿದೆ. ಈ ಬರೀ ನೀವು ದೂರದರ್ಶನದಲ್ಲಿ ಕುತ್ಕೊಂಡು ಮಾತಾಡ್ಬೋದು, ಬೇರೆ ದೇಶದಲ್ಲಿ NRI ಜೊತೆಗೆ ಕುತ್ಕೊಂಡು ಮಾತಾಡ್ಬೋದು, ಆದ್ರೆ ಜನರ ಎದುರಿಸಲಿಕ್ಕೆ ಎಲ್ಲ ಕರ್ಕೊಂಡು ಹೋಗಿದ್ದಾರೆ. 36 ತಿಂಗಳಲ್ಲಿ 30 ವರ್ಷ ಹಿಂದೆ ನಿಮ್ ಜೊತೆ ನಾನು ಚರ್ಚೆನ ಮುಂದುವರಿಸ್ತೀನಿ. ಒಂದು ಪುಟ್ಟ ವಿರಾಮ ತೆಗೆದುಕೊಳ್ತೀನಿ. ಹಲವಾರು ಯೋಜನೆಗಳನ್ನ ವಾಪಸ್ ಬರ್ತೀನಿ ಸರ್, ನಿಮ್ ಮಾತಾಡಿಸ್ತೀನಿ ನಾನು. ಹಲವಾರು ಯೋಜನೆಗಳನ್ನ ತರ್ತಾರೆ. ಆ ಯೋಜನೆಗಳು ಯಾವುದು ಅಲ್ವಾ?
ಜನಸಾಮಾನ್ಯರಿಗೆ ಮುಟ್ಟುವಂತ ಯೋಜನೆಗಳಲ್ವಾ? ಇನ್ನೂ ಏನು ಮಾಡಬೇಕಾಗಿತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು? 3 ವರ್ಷದಲ್ಲಿ ಇಡೀ ದೇಶ ಚಿತ್ರವನ್ನ ಬದಲಾವಣೆ ಮಾಡಿಬಿಡ್ಬೇಕಾಗಿತ್ತ? ಅದು ಸಾಧ್ಯ ಆಗತ್ತಾ ನಮ್ಮ ದೇಶದಲ್ಲಿ ಅನ್ನೋ ಪ್ರಶ್ನೆ ಮಗದೊಂದು ಕಡೆ ಇರುತ್ತೆ. ಇನ್ನೊಂದಿಷ್ಟು ಚರ್ಚೆಯನ್ನ ಮಾಡ್ತೀನಿ ಕಾಮ್ ಕಿ ಬಾತ್ ಬಗ್ಗೆ. ಎಸ್ ಅಶ್ವತ್ಥನಾರಾಯಣ್ ಸರ್ ಏನೋ ಹೇಳಕ್ ಬಯಸ್ತಾ ಇದ್ರಿಪ್ಪ, ಅವಾಗಿಂದ ಹೇಳಿ ಸರ್. ಸರ್ ಈಗ ಹಲೋ ಹೇಳಿ, ಕೇಳಿಸ್ತಾ ಇದೆ, ಹೇಳಿ ಸರ್, ಹೇಳಿ ಸರ್. ಸರ್ ಈಗ ನೋಡಿ, ಹನುಮಂತಯ್ಯರು ಮಾತಾಡ್ತಾ ಒಂದು ಮಾತು ಹೇಳಿದ್ರು, ಎಲ್ಲ ನಮ್ಮ ಯೋಜನೆಗಳನ್ನ ಇವ್ರ ಕೈಗೆ ಎತ್ಕೊಂಡು ಇವ್ರು ಹೆಸರು ಕೊಟ್ಕೊಂಡು ಹೋಗಿದ್ದಾರೆ ಅಂತ. ನಾನು ಒಂದು ಉದಾಹರಣೆ ಕೊಡ್ತೀನಿ ಸರ್. ಸ್ವಚ್ಛ ಭಾರತ್ ಯೋಜನೆ ಬಗ್ಗೆ ಅಲ್ಲಿ ಯಾರೋ ಸ್ನೇಹಿತರು ಮಾತಾಡಿದ್ರು, ದುಡ್ಡೇ ಖರ್ಚು ಮಾಡಿಲ್ಲ ಅಂತ ಹೇಳಿ. ಬೆಂಗಳೂರು ಮಹಾನಗರ ಪಾಲಿಕೆಗೆ ನಮಾಮಿ ಗಂಗಾ ಯೋಜನೆ, ನಮಾಮಿ ಗಂಗಾ ಯೋಜನೆ ಅಲ್ಲ ಗಂಗಾ ಕ್ಲೀನ್ ಒಂದ್ ನಿಮಿಷ, ಗಂಗಾ ಕ್ಲೀನಿಗೂ ಸ್ವಚ್ಛ ಭಾರತ್ ಎರಡು ಹೇಳ್ತೀನಿ. 50 ಕೋಟಿ ದುಡ್ಡು ಮಹಾನಗರ ಪಾಲಿಕೆಗೆ ಬಂತು. ಅರುಣ್ ಅವರೇ ಏನ್ ಮಾಡಿದಾರೆ ಗೊತ್ತಾ? ಬೆಂಗಳೂರು ಮಹಾನಗರ ಪಾಲಿಕೆನಲ್ಲಿ ಜನತಾದಳ ಮತ್ತೆ ಕಾಂಗ್ರೆಸ್ ಮಾತಾಡ್ತಾರಲ್ಲಿ 7 ಡಂಪಿಂಗ್ ಯಾರ್ಡ್ ಇದೆಯಲ್ಲ, ಕಸ ಹಾಕೋದಕ್ಕೆ ಪರ್ಫ್ಯೂಮ್ ಹೊಡೆಯೋದಕ್ಕೆ 50 ಕೋಟಿ ಖರ್ಚು ಮಾಡ್ಕೊಂಡು ದುಡ್ಡು ತಿಂದಿದ್ದಾರೆ ಅವರು. ಜನತಾದಳವ್ರಿಗೆ ನಾಚಿಕೆ ಆಗ್ಬೇಕು, ಅಲ್ಲಿ ಕೂತ್ಕೊಂಡು ಮಾತಾಡ್ತಾರೆ ಅಂತೇಳಿ. ಫಸಲ್ ಬಿಮಾ ಯೋಜನೆಯಲ್ಲಿ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ರೈತರಿಗೆ ಫಸಲ್ ಬಿಮಾ ಯೋಜನೆಯಲ್ಲಿ ಕರ್ನಾಟಕಕ್ಕೆ 984 ಕೋಟಿ ದುಡ್ಡು ಬಂದಿದೆ. ಇದು ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ಕೃಷ್ಣ ಬೈರೇಗೌಡರು ಅಂಕಿ ಅಂಶದ ಸಮೇತ ಉತ್ತರ ಕೊಟ್ಟಿದ್ದಾರೆ. ಬಂದಿರತಕ್ಕಂಥ ದುಡ್ಡು ಕೇವಲ ರೈತರು ಕೊಟ್ಟಿರೋದು 450 ಕೋಟಿ. ಇನ್ನು 500 ಒಂದ್ ನಿಮಿಷ, ಇನ್ನು 500 ಕೋಟಿ ಪೆಂಡಿಂಗ್ ಇಟ್ಕೊಂಡು ಕೂತಿದ್ದಾರೆ. ಮಹದಾಯಿ ಇವರು ಮಾತಾಡಿದ್ರು, ಮಹದಾಯಿ ಬಗ್ಗೆ ಇವರು ಫಸ್ಟ್ ಸುಪ್ರೀಂ ಕೋರ್ಟ್ ಅಫಿಡೇವಿಟ್ ಕೊಟ್ಬಿಟ್ರು. ಸುಪ್ರೀಂ ಕೋರ್ಟ್ ಅಫಿಡೇವಿಟ್ ಕೊಟ್ಟು ಫೇಲ್ಯೂರ್ ಆದ್ಮೇಲೆ ಕುಮಾರಸ್ವಾಮಿ ಹೋಗಲೇ ಇಲ್ಲ. ನಾನು ಹೇಳೋದ್ ಕೇಳಿಸ್ಕೊಳ್ಳಿ, ಇದು ಎಂಪಿಗಳು ಆಮೇಲೆ ಮಾತಾಡ್ತೀನಿ. ರಾಜ್ಯ ಸರ್ಕಾರ ಎಲ್ಲಿ ಫೇಲ್, ಫಸ್ಟ್ ಸುಪ್ರೀಂ ಕೋರ್ಟ್ ಇವ್ರು ಯಾಕೆ ಅಫಿಡೇವಿಟ್ ಹಾಕಿದ್ರು? ಇವರು ಭಯಂಕರ ಇದೆ ಸರ್. ನಾನ್ ಕೇಳಬೇಕಾಗಿರೋದು ಈಗ ಜನಸಾಮಾನ್ಯರಿಗೆ ಬೇಕಾಗಿರುವಂತಹ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ದಾರಿ ಎಲ್ಲ ತಪ್ಪಿಸ್ಬಿಡಿ. ಒಂದ್ ನಿಮಿಷ ಹರಿರಾಮ್ ಅವರೇ, ಒಂದ್ ನಿಮಿಷ ಸರ್. ಅಶ್ವತ್ಥನಾರಾಯಣ್ ಸರ್ ಒಂದ್ ನಿಮಿಷ. ಮಹದಾಯಿ ವಿಷಯದಲ್ಲಿ ಮಹದಾಯಿ ಬೇಡ ಸರ್, ಮಹದಾಯಿ ಬೇಡ ಸರ್. ಮಹದಾಯಿ ಡಿಬೇಟ್ ಅಲ್ಲಿ ಕೂತ್ಕೊಂಡ್ರೆ ಭಯಂಕರ ಆಗುತ್ತೆ. ಮಹದಾಯಿ ಬೇಡ ಸರ್. ಇವಾಗ ನಮಗ್ ಬೇಕಾಗಿರೋ ಹರಿರಾಮ್ ಅವರೇ, ಅಗತ್ಯ ವಸ್ತುಗಳ ಬೆಲೆ ನಿರೀಕ್ಷೆ ಕಡಿಮೆ ಆಗಿದೆಯಾ ಇಲ್ಲ ಹೆಚ್ಚಾಗಿದೆಯಾ ಇಲ್ಲ ಹಾಗೆ? ಕೋಟಿ ಮೈಸೂರು ರಸ್ತೆ ಡೆವಲಪ್ಮೆಂಟ್ ಕೊಟ್ಟಿದ್ದಾರೆ. ಒಂದ್ ನಿಮಿಷ ಅಶ್ವತ್ಥನಾರಾಯಣ್ ಸರ್, ಒಂದ್ ನಿಮಿಷ ಸರ್. ಈಗ ಒಟ್ಟಾರೆ ನೀವು ತಗೊಳ್ಳಿ, ಉದಾಹರಣೆಗೆ ನಾವು ದೇಶವನ್ನ ಅಭಿವೃದ್ಧಿ ಪಡಿಸಿದೀವಿ, ಜನರಿಗೆ ನಾವು ಅದು ಮಾಡಿದ್ದು ಇದು ಮಾಡಿದ್ದು ಅಂತ ಹೇಳ್ತಲ್ಲ, ಇವರೇ ಸರ್ಕಾರಗಳು ಬಿಡುಗಡೆ ಮಾಡಿರ್ತಕ್ಕಂಥ ಅಂಕಿ ಅಂಶಗಳು ನೋಡಿ. ಉದಾಹರಣೆಗೆ ಅಗ್ರಿಕಲ್ಚರಲ್ಲಿ 3.5% ಗ್ರೋತ್ ಇದ್ದಿದ್ದು ಮಾನ್ಯ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದಮೇಲೆ 1.7% ಇಳಿದಿದೆ. 3.5% ಗ್ರೋತ್ ಇದ್ದಿದ್ದು 1.7 ಇಳಿದಿದೆ. ಮತ್ತೆ ಗೋಧಿಯನ್ನ ಸುಮಾರು 60 ಲಕ್ಷ ಟನ್ನುಗಳನ್ನ ಇಂಪೋರ್ಟ್ ಮಾಡಿ ಇಲ್ಲಿ ಬೆಳೆಯತಕ್ಕಂಥ ರೈತರಿದಾರಲ್ಲ ಅವರು ಹೊಟ್ಟೆ ಕೊಡ್ದವ್ರೆ ಒಂದು. ಮತ್ತೆ ಪ್ರತಿ ವರ್ಷ 2 ಕೋಟಿ ಹುದ್ದೆಗಳನ್ನ ಕೊಡ್ತೀನಿ ಅಂತ ಹೇಳ್ತಾ ಇದ್ರು. ಅವಾಗಲೇ ಹೇಳಿದ್ರು ಯಾವ ಮಟ್ಟಿಗೆ ಸರ್. ಅಲ್ಲ, ಇಂಪೋರ್ಟ್ ವಿಷಯಕ್ಕೆ ಬಂದಾಗ ಗೋಧಿ ವಿಷಯದಲ್ಲಿ ಬರಗಾಲ ಇತ್ತು, ಯಾರು ಬೆಳೆ ಬೆಳೆಯಕ್ಕಾಗ್ಲಿಲ್ಲ, ಗೋಧಿ ಶಾರ್ಟೇಜ್ ಆಗಬಾರದು ಅನ್ನೋದಕ್ಕೆ ಇಂಪೋರ್ಟ್ ಮಾಡಿದ್ರು. ದಟ್ ಇಸ್ ಇಶ್ಯೂ. ಅದನ್ನ ಇಂಪೋರ್ಟ್ ವಿಷಯದಲ್ಲಿ ಬರಗಾಲ ಇದ್ದಾಗ ಸಮಸ್ಯೆ ಆಯ್ತು, ಇಂಪೋರ್ಟ್ ಮಾಡಿಕೊಂಡಿದ್ರೆ ದಟ್ ಇಸ್ ಪರ್ಫೆಕ್ಟ್. ಇಲ್ಲದ್ರೆ ನಮಗೆ ಹೊಟ್ಟೆಗೆ ಆಗ್ತಾ ಇರಲಿಲ್ಲ. ಎಜುಕೇಶನ್ 2013-14 ತಗೊಂಡ್ರೆ ನೀವು ದಿ ಎಕ್ಸ್ಪೆಂಡಿಚರ್ ವಾಸ್ 4.57%. ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಆದ್ಮೇಲೆ ಎಲ್ಲಾ ಜನರ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತಕ್ಕಂಥವ್ರು, ಒಂದು ದೇಶ ಅಭಿವೃದ್ಧಿ ಆಗ್ಬೇಕಾದ್ರೆ ಮಾನವ ಸಂಪನ್ಮೂಲ ಅಭಿವೃದ್ಧಿ ಮೊದಲಾಗಬೇಕು. ಆದ್ರೆ ಇಲ್ಲಿ ಅದನ್ನ 2017-18ಗೆ 3.71% ಇಳಿಸಿದ್ದಾರೆ. ಪ್ರೈವೇಟ್ ಸ್ಕೂಲ್ಗಳು ಕಳೆದ 3 ವರ್ಷಗಳಲ್ಲಿ 35% ಪ್ರೈವೇಟ್ ಶಾಲೆಗಳು ಇನ್ಕ್ರೀಸ್ ಆಗಿದ್ದಾವೆ. ಆದ್ರೆ ಸರ್ಕಾರಿ ಶಾಲೆಗಳು ಬರೀ 1%, 0.1% ಮಾತ್ರ. ರಾಜ್ಯ ಸರ್ಕಾರಗಳು ಮಾಡಬೇಕು ಅಂತೇಳಿ ಎಲ್ಲವನ್ನೂ ಕೇಂದ್ರ ಕಡೆ ಬೊಟ್ಟು ಮಾಡೋದು. ಸರ್ಕಾರಿ ಶಾಲೆಗಳ ರಾಜ್ಯ ಸರ್ಕಾರಕ್ಕೆ. ಇನ್ನೊಂದು ಸ್ವಚ್ಛ ಭಾರತ್ ಬಗ್ಗೆ ಬರ್ತೀನಿ ನಾನು. ಸ್ವಚ್ಛ ಭಾರತ್ ಅಲ್ಲಿ ಇವರು ಹೇಳಿದ್ದು, ನಾವು ಪ್ರತಿ ವರ್ಷ 2000 ಉದಾಹರಣೆಗೆ 8-11ರಲ್ಲಿ ಪ್ರತಿ ವರ್ಷ 1 ಕೋಟಿ ಇದು ಟಾಯ್ಲೆಟ್ಗಳನ್ನ ಕಟ್ಟಿಸ್ತಾ ಇದ್ರು. ಇವರು ಹೇಳಿದ್ದು ನಾವು ಅಷ್ಟೇ ಕಟ್ಟಿಸ್ತೀವಿ ಅಂತ. 15-16ರಲ್ಲಿ 80 ಟಾಯ್ಲೆಟ್ಗಳನ್ನು ಮಾತ್ರ ಕಟ್ಟಿದ್ದಾರೆ. ಅದರಲ್ಲಿ 60% ಟಾಯ್ಲೆಟ್ಸ್ಗಳಿಗೆ ನೀರಿಲ್ಲ.
60% ಟಾಯ್ಲೆಟ್ಗಳಿಗೆ ನೀರಿಲ್ಲ. ಸ್ವಚ್ಛ ಭಾರತದ ಬಗ್ಗೆ ಮಾತಾಡ್ತಾರೆ. ಸರ್ ನೀರಿಲ್ಲ ರಾಜ್ಯ ಸರ್ಕಾರ ಹರಿರಾಮ್ ಸರ್ ಅದಕ್ಕೆ ಆಯಾ ರಾಜ್ಯ ಸರ್ಕಾರಗಳು ಹೊಣೆ ಆಗುತ್ತೆ. ವರ್ಷದಿಂದನೇ ಟೆಕ್ಸ್ಟೈಲ್ ಮೋದಿ ಬಂದ 20 ವರ್ಷದಿಂದ ಟೆಕ್ಸ್ಟೈಲ್ ಕಡಿಮೆ ಆಗಿದೆ. ಟೆಕ್ಸ್ಟೈಲ್ ಮಾಹಿತಿ ಗೊತ್ತಿದ್ರೆ ಮಾತಾಡಿ. ಒಂದ್ ನಿಮಿಷ ಸರ್, ಸುಮ್ಮನೆ ಸುಳ್ಳು ಮಾತಾಡಬೇಡಿ. ಇಲ್ಲಿ ಸಬ್ಸಿಡಿ ಕೊಡಿ, ತ್ಯಾಗ ಮಾಡಿ ಅಂತ ಹೇಳಿದ್ರು. ಸಬ್ಸಿಡಿನೆಲ್ಲ ಕೊಟ್ವಿ, ಆ ಕಡೆಯಿಂದ ವಾಪಸ್ ಏನಾದ್ರು ಬರ್ಬೇಕಲ್ಲ ಸರ್. ಪಬ್ಲಿಸಿಟಿಗೆ ಹೋಯ್ತಲ್ಲ ಸರ್ ದುಡ್ಡೆಲ್ಲ ನೋಡಿ ಹಾಕೊಂಡು. ಇದೇ ಯಾಕಂದ್ರೆ ಯಾಕೆ ಕೇಳ್ತಾ ಇದೀನಿ ಅಂದ್ರೆ ಗ್ಯಾಸ್ ಅಲ್ಲಿ ಸಬ್ಸಿಡಿಯನ್ನ ಬಿಡಿ ಅಂತ ಹೇಳಿದ್ರು, ಸಬ್ಸಿಡಿ ಬಿಟ್ಕೊಟ್ವಿ, ಕೋಟ್ಯಾಂತರ ರೂಪಾಯಿ ವಾಪಸ್ ಹೋಯ್ತು ಸರ್ಕಾರಕ್ಕೆ. ಅದೇ ಪೆಟ್ರೋಲ್ ಬೆಲೆ ಇಳಿಕೆ ಆದಾಗ ಪೆಟ್ರೋಲ್ ಬೆಲೆಯನ್ನ ಇಳಿಸ್ಬಿಟ್ಟು ಜನರಿಗೆ ಅಗತ್ಯ ವಸ್ತುಗಳ ಬೆಲೆಯನ್ನ ಇಳಿಕೆ ಮಾಡಬೇಕು ಅನ್ನೋ ಕನಿಷ್ಠವಾಗಿ ಯೋಚನೆ ಮಾಡಲಿಲ್ವಾ? ಮೋದಿ ಅವರು ಚುನಾವಣೆಗೆ ಬಂದಾಗ ಅವರ ಭಾಷಣದ ಬಹುತೇಕ ಅಂಶಗಳು ಕಾನ್ಸಂಟ್ರೇಟ್ ಆಗಿದ್ದು ಯಾವುದ್ರ ಮೇಲೆ ಅಂದ್ರೆ ಪೆಟ್ರೋಲ್, ಡೀಸೆಲ್, ಜನಸಾಮಾನ್ಯರು ಸಾಯ್ತಿದ್ದಾರೆ, ಬೆಲೆ ಅಧಿಕವಾಗಿದೆ, ವಸ್ತುಗಳ ಆಮೇಲೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನ ನಾವು ಸರಿಯಾದ ಬೆಲೆಗೆ ಕೊಡ್ತೇವೆ, ಅವತ್ತಿನ ರೇಟ್ ಏನಿರ್ತದೆ ಅದನ್ನ ಕೊಡ್ತೇವೆ ಅಂತ. ಇದೇ ಹಿಂದಿನ ಸರ್ಕಾರ ರೇಟ್ ಇದೆ ಅದನ್ನ ಕೊಡ್ತಾ ಇದ್ರೆ ಅದು ಯಾಕೆ ಕೊಡ್ತಾ ಇಲ್ಲ ಅಂದ್ರೆ ಇವತ್ತಿನ ರೇಟ್ಗೆ ನೀವೇನಾದ್ರೂ ಕೊಡೋದಿದ್ರೆ ನಿಮ್ ಪೆಟ್ರೋಲ್ ಬೆಲೆ 38 ರೂಪಾಯಿ ಕೊಡಬೇಕು. ಇವತ್ತಿರ್ತಕ್ಕಂಥ ಆಯಿಲ್ ಬೆಲೆಯಲ್ಲಿ GST ಪಾಸ್ ಅನಿಲ್ ಚಳಗೇರಿ ಹೇಳ್ತಾ ಇರುವಂತ ಪ್ರಶ್ನೆ ಸರಿಯಾಗಿ ಇದೆ. ಅನಿಲ್ ಚಳಗೇರಿ ನೀವು ಕೇಳ್ತಾ ಇರುವಂತ ಪ್ರಶ್ನೆ ಕರೆಕ್ಟ್ ಆಗೇ ಇದೆ. GST ಅನ್ನ ಪೆಟ್ರೋಲ್ ಮೇಲೆ ಹೇರಿಕೆ ಮಾಡೋಕೆ ವಿರೋಧವನ್ನ ಮಾಡಿದ್ದೆ ರಾಜ್ಯ ಸರ್ಕಾರಗಳು. ರಾಜ್ಯ ಸರ್ಕಾರಗಳ ಒಪ್ಪಿಗೆಯನ್ನ ಕೊಟ್ಟು ಬಿಟ್ಟಿದ್ರೆ ರಾಜ್ಯದ ಜನರಿಗೂ ಕೂಡ ಅದರ ಲಾಭ, ಅಗತ್ಯ ವಸ್ತುಗಳ ಬೆಲೆ ಕೂಡ ಕಡಿಮೆ. ಬಿಜೆಪಿ ರಾಜ್ಯ ಸರ್ಕಾರಗಳು ಇಡೀ ದೇಶದ ಎಲ್ಲ ಸರ್ಕಾರ ರಾಜ್ಯ ಸರ್ಕಾರಗಳು ವಿರೋಧ ಮಾಡಿದ್ವು, ಕಾಂಗ್ರೆಸ್ ಮಾತ್ರ ಅಲ್ಲ. ಕರ್ನಾಟಕ ರಾಜ್ಯ GSTಯನ್ನ ಹಿಂದಿನ ಸರ್ಕಾರ ಪ್ರಪೋಸ್ ಮಾಡಿದ್ದು ಈ ರೂಪದಲ್ಲ, ತಿನ್ನೋ ಅನ್ನದ ಮೇಲೆ ಕಲ್ಲು ಹಾಕ್ಬೇಕು ಅಂತ ಹೇಳಿ ಅವ್ರು ಮಾಡಿರ್ಲಿಲ್ಲ. ಅನೇಕ GST ಇರಬಾರ್ದು ಪಾರ್ಲಿಮೆಂಟಿನ ಮುಂದೆ ಕಾಂಗ್ರೆಸ್ಸಿನ ಎಂಪಿಗಳು ಪ್ರೈವೇಟ್ ಬಿಲ್ ಅನ್ನು ಹಾಕೊಂಡು GST ಜಾಸ್ತಿ ಮಾಡಿದಿರೋ ಎಲ್ಲದ್ರ ಮೇಲೆ ಅಂತ ಕೇಳ್ತಿದ್ದಾರೆ. ಅದಕ್ಕೆ ಉತ್ತರ ಕೊಡೋದಕ್ಕೆ ಸರ್ಕಾರ ಸಿದ್ಧವಾಗಿಲ್ಲ. ಡಿಮಾನಿಟೈಸೇಷನ್ ಆದ್ಮೇಲೆ ಇದು ಕರೆಕ್ಟ್ ಆಗಿದೆ, ಇದು ಪಾರ್ಲಿಮೆಂಟ್ ಮುಂದೆ ಇದೆ, ನಾನು ಸುಳ್ಳು ಹೇಳೋದಿಲ್ಲ. ಪಾರ್ಲಿಮೆಂಟ್ ಮುಂದೆ ಇರೋದನ್ನ ಇವತ್ತು ಸರ್ಕಾರಕ್ಕೆ ಉತ್ತರ ಕೊಡೋದಕ್ಕೆ ವಸ್ತು ಇಲ್ಲ, ಧೈರ್ಯ ಇಲ್ಲ. ಎರಡನೇದು, ನಾನು ಅವಾಗಲೇ ಹೇಳಿದೆ, ಸರ್ಕಾರದ ಎಲ್ಲ ಯೋಜನೆಗಳನ್ನ, ಹಿಂದಿನ ಸರ್ಕಾರದ ಯೋಜನೆಗಳನ್ನ ತೆಗೆದು ಹಾಕಬೇಕು ಅಂತ ಹೇಳಿದವರು ಮರುನಾಮಕರಣ ಮಾಡಿದ್ದಾರೆ ಅಂತ ಹೇಳಿದೆ. ಲಿಸ್ಟ್ ಬೇಕಾದ್ರೆ ನನ್ನ ಹತ್ರ ಇದೆ, ಕೊಡ್ತೀನಿ. ಬೇಸಿಕ್ ಸೇವಿಂಗ್ಸ್ ಬ್ಯಾಂಕ್ಸ್ ಡಿಪಾಸಿಟ್ ಅಕೌಂಟ್ ಅನ್ನೋದನ್ನ ಜನಧನ್ ಯೋಜನಾ ಅಂತ ಮಾಡಿದ್ರು. ಹಾಗೆ ನ್ಯಾಷನಲ್ ಗರ್ಲ್ ಚೈಲ್ಡ್ ಡೇ ಪ್ರೋಗ್ರಾಮ್ ಅನ್ನ ಬೇಟಿ ಬಚಾವ್ ಬೇಟಿ ಪಡಾವ್. ಅಂದ್ರೆ ಮೋದಿ ಅವರಿಗೆ ಒಂದ್ ಹೇಳ್ತೀನಿ, ಡೈಲಾಗ್ ಹೊಡೆಯೋದು ಬಹಳ ಚೆನ್ನಾಗಿ ಬರುತ್ತೆ. ಆಮೇಲೆ ಅರ್ಥವ್ಯವಸ್ಥೆ ಈ ದೇಶ ಹೇಗಾಗಿದೆ ಅಂದ್ರೆ ಅನನುಭವಿಗಳ ಕೈಗೆ ದೇಶವನ್ನ ಕೊಟ್ಟು ನಾವೆಲ್ಲ ಮಂಗಗಳ ತರ ನೋಡ್ತಾ ಕೂತಿದ್ದೀವಿ. ನಿಮ್ ಜೊತೆ ಚರ್ಚೆಯನ್ನ ಮುಂದುವರಿಸ್ತೀನಿ. ಕೇಂದ್ರ ಸರ್ಕಾರ ಎಷ್ಟು ನುಣುಚಿಕೊಳ್ಳುವಂತ ಪ್ರಯತ್ನವನ್ನ ನಡೆಸ್ತಾ ಇದೆಯೋ ಭಾಷಣದ ರೂಪದಲ್ಲಿ, ಅಷ್ಟೇ ರಾಜ್ಯ ಸರ್ಕಾರಗಳು ಕೂಡ ನುಣುಚಿಕೊಳ್ತಾ ಇದೆ ಅನ್ನೋದು ಸ್ಪಷ್ಟ ಆಗುತ್ತೆ. ಇದಕ್ಕೆ ಕಾರಣ ಒಂದೇ, ಪೆಟ್ರೋಲ್ ಪೆಟ್ರೋಲ್ ಪೆಟ್ರೋಲ್. ಅಗತ್ಯ ವಸ್ತುಗಳ ಮೇಲೆ GSTಯನ್ನ ಅಪ್ಲೈ ಮಾಡಿದಾಗ ಹೊರೆ ಆಗೋದು ಜನಸಾಮಾನ್ಯನಿಗೆ. ಅದನ್ನ ಮೊದಲು ಮಾಡಿ ಶ್ರೀಮಂತರಿಗೆ ಲಾಭ ಮಾಡೋದಲ್ಲ, ಬಡವರಿಗೆ ಲಾಭ ಆಗೋದು ನೋಡ್ಬೇಕು. ಅದನ್ನ ಎರಡೂ ಸರ್ಕಾರಗಳು ಗಮನಿಸಬೇಕು. ಅನಿಲ್ ಚಳಗೇರಿ ಅವರೇ, ನೀವೇನಾದ್ರೂ ಹೇಳಕ್ ಬಯಸ್ತೀರಾ? ಈಗ ಆಲ್ರೆಡಿ ಅವರೆಲ್ಲರೂ ಕೂಡ ಒಂದಿಷ್ಟು ಹೇಳಿದ್ದಾರೆ.
ಟೀಕೆಗಳನ್ನು ಮಾಡಿದ್ದಾರೆ. ಆ ಟೀಕೆಗಳಿಗೆ ಏನಾದರೂ ಉತ್ತರ ಕೊಡಬೇಕಾ? ನಾನು ನೆಕ್ಸ್ಟ್ ಕ್ವಶನ್ಗೆ ಹೋಗೋ ಮುಂಚೆ ಇಲ್ಲ, ಒಂದು ವಿಷಯ ತುಂಬ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಆವಾಗ ಆಫ್ಲೈನು ಅದನ್ನೇ ಹೇಳ್ತಾ ಇದ್ದೆ, ಟೀಕಾಕಾರರು ಇರಬೇಕು ಪ್ರಜಾಪ್ರಭುತ್ವದಲ್ಲಿ, ಒಳ್ಳೆಯದು, ಅವ್ರು ಹೇಳಬೇಕು, ಅವ್ರು ಮಾಡಬೇಕು ಅಂತ. ಆದರೆ ಕಾಂಗ್ರೆಸ್ಸು ಕಳೆದ ಇಷ್ಟು ವರ್ಷಗಳಿಂದ ತನ್ನ ಸ್ಕೀಮ್ಗಳನ್ನು ನಾವು ತಗೊಂಡು ಬಂದಿದ್ದೀವಿ, ನಾವು ಇಂಪ್ಲಿಮೆಂಟ್ ಮಾಡಿದ್ದೀವಿ ಅಲ್ಲ. ಒಟ್ಟಾರೆ ಮನುಷ್ಯಗೆ ಒಂದು ರಾಜಕೀಯ ವ್ಯವಸ್ಥೆಯಿಂದ ಸಿಗಬೇಕಾಗಿದ್ದು, ಒಬ್ಬ ಸಾಮಾನ್ಯ ಪ್ರಜೆಗೆ ಏನು ನೀರು, ಕರೆಂಟು, ಊಟಕ್ಕೆ ಏನು ಸಿಗಬೇಕು ಬೇಸಿಕ್ಕು, ಆ ಸ್ಕೀಮ್ಗಳಿಗೆ ಅವರು ಹೆಸರು ಕೊಟ್ಟಿದ್ದಾರೆ. ಇಂಪ್ಲಿಮೆಂಟೇಷನ್ಗಳಲ್ಲಿ ಮತ್ತೆ ಫೇಲ್ ಆಗಿದ್ದಾರೆ. ಇವರ ರಾಜೀವ್ ಗಾಂಧಿನೇ ಹೇಳಿದಾಗೆ 1 ರೂಪಾಯಲ್ಲಿ 90% ಜನರಿಗೆ ಮುಟ್ಟೋದೇ ಇಲ್ಲ, ಕೇವಲ 10% ಮಾತ್ರ ಮುಟ್ಟುತ್ತೆ ಅಂತ. ಅಂತಹ ಒಂದು ಸರ್ಕಾರ, ಅಂತಹ ಒಂದು ವ್ಯವಸ್ಥೆಯನ್ನು ಇಟ್ಕೊಂಡು ಮುಂದೆ ಬಂದಂಥವರು 3 ವರ್ಷದಲ್ಲಿ ಒಟ್ಟಾರೆ ದೇಶದಲ್ಲಿ ನೀವೇನು ಮಾಡಿದ್ದೀರಾ ಅಂತ ನಮ್ಮನ್ನು ಕೇಳ್ತಾರಲ್ಲ, ಒಂದು ರೀತಿಯಲ್ಲಿ ತುಂಬಾ ಖುಷಿ. ಏನು ಅಂದ್ರೆ ಕೇವಲ ನರೇಂದ್ರ ಮೋದಿ ಸಪೋರ್ಟರ್ಸ್ಗೆ ಮತ್ತು ಬಿಜೆಪಿ ಅವರಿಗಲ್ಲ, ವಿರೋಧ ಪಕ್ಷಗಳಿಗೆ ಮತ್ತು ವಿರೋಧಿಗಳಿಗೆ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ ನರೇಂದ್ರ ಮೋದಿ ಅವರಿಗೆ. ಆ ಖುಷಿ ಆಗುತ್ತೆ. ಗಂಗಾಧರ್ ಮೂರ್ತಿ ಸರ್, ನನ್ನ ಟೈಮ್ ನಂಗೆ ಕಡಿಮೆ ಇರೋದ್ರಿಂದ ನಾನು ಕೇಳಬೇಕಾಗಿರೋದು, ಯಾವುದರಲ್ಲಿ ಫೇಲ್ ಆಗಿದ್ರೆ ಯಾವುದರಲ್ಲಿ ಪಾಸ್ ಆಗಿದ್ದಾರೆ? ಇಲ್ಲ, ಒಂದು ಈ ದೇಶದ ಸರ್ಕಾರನ ಚುಕ್ಕಾಣಿ ಹಿಡಿದಂಥ ಪ್ರಧಾನಮಂತ್ರಿಗಳು ಬರೀ ಘೋಷಣೆಗಳಲ್ಲೇ ಕಾಲ ಕಳೀತಿದ್ದಾರೆ. ಒಂದು. ಎರಡನೇದಾಗಿ ಈ ದೇಶಕ್ಕೆ ಬೇಕಾಗಿರೋದು ಯೋಜನೆಗಳು. ಆ ಯೋಜನೆಗಳು ಕಾಲಮಿತಿಯನ್ನು ಫಿಕ್ಸ್ ಮಾಡಿಕೊಂಡು ಆ ಕಾಲದೊಳಗಡೆ ಪರಿಪೂರ್ಣವಾಗಿ ಆಗ್ತಿದವ ಅನ್ನೋದನ್ನು ಯೋಚನೆ ಮಾಡಬೇಕು. ಮೊದಲನೇದಾಗಿ ಈ ದೇಶದ ನೀರಾವರಿ ಸಮಸ್ಯೆ, ರೈತರ ಸಮಸ್ಯೆ, ಮತ್ತು ರೈತರಿಗೆ ಬೇಕಾಗಿರೋದು ನೀವು ಕೊಡ್ತಕ್ಕಂಥ ಸಾಲ ಮನ್ನಾ ಮತ್ತೊಂದಲ್ಲ, ಅವ್ರಿಗೆ ಬೇಸಿಕ್ ನೀಡ್ಸು ನೀರಾವರಿ, ಅವ್ರು ಬೆಳೆದಂಥ ಬೆಳೆಗೆ ಬೆಂಬಲ ಬೆಲೆ, ಕರೆಕ್ಟ್ ನಿಗದಿತವಾದಂಥ ವಾತಾವರಣ ಸೃಷ್ಟಿಯಾದರೆ, ಮತ್ತು ಅವ್ರ ಯೋಜನೆಗಳು, ನಾನು ಅದನ್ನು ಕೇಳ್ತಾ ಇರೋದು, ಪ್ರಧಾನಮಂತ್ರಿಗಳು ಇನ್ನೂ ಘೋಷಣೆಗಳಲ್ಲಿದ್ದಾರೆ. ಆ ಯೋಜನೆಗಳ ಮುಖಾಂತರ ಕಾಲಮಿತಿಗಳನ್ನು ಫಿಕ್ಸ್ ಮಾಡಿಕೊಂಡು 2 ವರ್ಷದಲ್ಲಿ ಈ ಯೋಜನೆ ಸಂಪೂರ್ಣ ಮಾಡ್ತೇನೆ, 1 ವರ್ಷದಲ್ಲಿ ನೋಡಿ ಪಂಚವಾರ್ಷಿಕ ಯೋಜನೆಗಳಿತ್ತು. ಆ ಪಂಚವಾರ್ಷಿಕ ಯೋಜನೆಗಳಲ್ಲಿ ಪ್ಲಾನ್ ಇತ್ತು, ಯಾವ್ಯಾವುದಕ್ಕೆ ಎಷ್ಟೆಷ್ಟು ಹಣ ಹೋಗ್ಬೇಕು, ಇದು ಕೆಲಸ ಆಗ್ತಾ ಇರ್ತದೆ ಅಂತ. ಬಟ್ ಆದ್ರೆ ಒಂದು ನಾನು ಗಮನಿಸಬೇಕಾಗಿರೋದು ಅಂತ ಅಂದ್ರೆ ಯೋಜನೆಗಳನ್ನ ತರ್ತಾ ಇದ್ರೆ ಅದನ್ನ ಅನುಷ್ಠಾನಕ್ಕೆ ತರೋದು ಅನುಷ್ಠಾನ ಆಗ್ತಾ ಇಲ್ಲ. ಎರಡನೇದಾಗಿ ಪ್ರಧಾನಮಂತ್ರಿಗಳು ಇನ್ನಾದ್ರೂ 3.5 ವರ್ಷ ನೀವು ಇಡೀ ದೇಶ ಪ್ರಪಂಚ ಸುತ್ತಿದ್ದಾಯ್ತು, ಇನ್ನಾದ್ರೂ ದೇಶದಲ್ಲಿ ಕೂತು ಸಾಮಾನ್ಯ ಬಡವರ ರೈತರ ಕೆಲಸ ಮಾಡಿ ಅಂತ ಬಯಸ್ಕೊತೀವಿ ಅಷ್ಟೇ. ನಂಬರ್ 1, ಫೆಡರಲ್ ಸಿಸ್ಟಮಿಗೆ ಗೌರವ ಕೊಡಬೇಕು. ಎರಡನೇದ್ದು, ಬೆಸ್ಟ್ ಪ್ರಾಕ್ಟೀಸಸ್ ಎಲ್ಲ ಕಡೆ ಏನಿದೆ ಭಾರತದಂತದ್ರಲ್ಲಿ ಐಡಿಯಾ ಸಿಕ್ಕಾಪಟ್ಟಿದೆ, ಬೆಸ್ಟ್ ಪ್ರಾಕ್ಟೀಸಸ್ ಎಲ್ಲ ಗೌರ್ಮೆಂಟ್ನವ್ರು ಮಾಡ್ತಾರೆ, ಅದರಿಂದ ಕಲಿಬೇಕು. ಮೂರನೇದ್ದು, ಒಬ್ಬ ಬಿಜೆಪಿ ವಕ್ತಾರರಂತೆ ಪ್ರೈಮ್ ಮಿನಿಸ್ಟರ್ ಆಗೋದು ಬೇಡ, ದಯಮಾಡಿ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಟೈಪ್ ವರ್ಕೌಟ್ ಮಾಡಬೇಕು. ನಾಲ್ಕನೇದ್ದು, ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಲಾಂಗ್ ಟರ್ಮ್ ಪ್ಲಾನ್ಸ್ ಏನಿರುತ್ತೆ, ದಯಮಾಡಿ ವಿರೋಧ ಪಕ್ಷಗಳನ್ನ ಒಗ್ಗೂಡಿಸಿಕೊಂಡು ಇನ್ಕ್ಲೂಸಿವ್ ಗ್ರೋತ್ ಮಾಡಬೇಕು. ಆಮೇಲೆ ನೆಕ್ಸ್ಟ್ ಅಂತಂದ್ರೆ, ಮಾತಾಡಿದ್ದು ಏನೇನ್ ಕಮಿಟ್ಮೆಂಟ್ ಮಾಡಿದೆ ಆ ಮಾತು ಬೇಡ, ಆ ಕೃತಿಗೆ ತಕ್ಕಂತೆ ಒಂದು ವೇಳೆಗೆ ಒಂದು ಇದು ಮಾಡ್ಕೊಂಡು ಯಾವುದರಲ್ಲಿ ಪಾಸ್ ಯಾವುದರಲ್ಲಿ ಫೇಲ್. ಸರ್, ಒಟ್ಟಾರೆ ನಾನು ಹೇಳ್ಬೇಕಾದ್ರೆ ಇಡೀ ಸಾರಾಂಶ ನನಗನ್ಸುತ್ತೆ, ಕಳೆದ 70 ವರ್ಷಗಳಿಂದ ಈ ದೇಶವನ್ನ ಕಳ್ಳರು ಲೂಟಿ ಮಾಡಿದ್ದಾರೆ. ಈಗ ಸುಳ್ಳುಗಾರರು ಈ ದೇಶವನ್ನ ಹಾಳು ಮಾಡಕ್ಕೆ ಹೊಂಟವ್ರೆ. ಕಳ್ಳರು ಸುಳ್ಳರು ಇಬ್ರು ಸೇರಿ ದೇಶ ಹಾಳು ಮಾಡ್ತಾರೆ. ಒಂದು. ಎರಡನೇ ಯಾರು ಸುಳ್ಳ್ರು? ಯಾರು ಕಳ್ಳರು? ಕಾಂಗ್ರೆಸ್ನವರು, ಸುಳ್ಳರು ಬಿಜೆಪಿ ಅವರು. ಸೊ ಹೀಗೆ ಮತ್ತೆ ಬಹಳ ಮುಖ್ಯವಾಗಿ ಇವತ್ತು ನಮಗೆ ಪ್ರಧಾನಮಂತ್ರಿ ಬೇಕಾಗಿರೋದು ದೇಶದ ಪ್ರತಿನಿಧಿ ಆಗಬೇಕು. ಕೇಳಿಸ್ಕೊಳ್ಳಿ, ದೇಶದ ಪ್ರತಿನಿಧಿ ಆಗ್ಬೇಕು ಪ್ರಧಾನಮಂತ್ರಿ. ಕಾರ್ಪೊರೇಟ್ಗಳ ದಳ್ಳಾಳಿ ಆಗಬಾರ್ದು ಪ್ರಧಾನಮಂತ್ರಿ. ಬಡವರಿಗೋಸ್ಕರ ಇರಬೇಕು, ಶ್ರೀಮಂತರಿಗೆಲ್ಲ. ದಳ್ಳಾಳಿಗಳ ದಳ್ಳಾಳಿ ಆಗಿದೆ ಹನುಮಂತಯ್ಯ ಸರ್. ನಮ್ಮ ಪ್ರಧಾನಮಂತ್ರಿಗಳನ್ನು ಒಂದು ಮೆಚ್ಚಬೇಕಾದಂತ ವಿಚಾರ ಅಂದ್ರೆ ತುಂಬಾ ಜಾಲಿ ಟ್ರಿಪ್ ಮಾಡಿದ್ದಾರೆ 79 ಸಾರಿ. ಅದರಿಂದ ಏನಾದರೂ ಉಪಯೋಗ ಆಯ್ತಾ ಅಂತ ಕೇಳಿದ್ರೆ, ನಂದೊಂದು, ಫಾರಿನ್ ಇನ್ವೆಸ್ಟ್ಮೆಂಟ್ ಹೆಚ್ಚು ಬರಬೇಕಾಗಿದ್ದು ಕಡಿಮೆ ಆಗಿದೆ, GDP ಮೇಲಕ್ಕೆ ಹೋಗ್ಬೇಕಾಗಿದ್ದು ಕೆಳಗೆ ಬಂದಿದೆ. ಗಡಿಯಲ್ಲಿ ನಮ್ಮ ಸೈನಿಕರು ಯೋಧರನ್ನ ರುಂಡ ಕಟ್ ಮಾಡುವಾಗ ಷಂಡ ಮುಖ್ಯಮಂತ್ರಿ ಅಂತ ಕರೆದವರು ಅದು 10 ಬಾರಿ ಜಾಸ್ತಿ ಆಗಿದೆ. ಇವಾಗ ಷಂಡ ಅಂತ ಕರಿಬೇಕು ಅಂತ ಹೇಳಿ ಜನ ಕೇಳ್ತಾ ಇದ್ದಾರೆ. ಇವತ್ತು ಬ್ಯಾಂಕಿಂಗ್ ಮಿನಿಸ್ಟರ್ ರೂಲಿಂಗ್ ದಿ ಕಂಟ್ರಿ, ದಟ್ ಇಸ್ ದಿ ಪ್ರಾಬ್ಲಮ್. ಅಶ್ವತ್ಥನಾರಾಯಣ ಅವರು ಬೇಗ, ಟೈಮ್ ಇಲ್ಲ ನಂತರ. ಸರ್, ಅರುಣ್ ಅವರೇ, ಕಳೆದ
10 ವರ್ಷದಲ್ಲಿ UPA ಸರ್ಕಾರ ಬರೀ ಲೂಟಿ ಹೊಡೆದಿದ್ದೆ ಆಗೋಯ್ತು ಇವ್ರ ಸರ್ಕಾರ. ಅದು ಮುಗೀತು ಬಿಡ್ರಿ. 2G ಸ್ಕೀಮ್, ಈಗ ಆ ಸ್ಕೀಮ್, ಈ ಸ್ಕೀಮ್ ಅಂತ ಮಾಡಿದ್ದಾರೆ ಅವರು. ಈ ನಮ್ಮ ಹೇಳಿ. 3.5 ವರ್ಷದಲ್ಲಿ ಅದನ್ನೇ ಯಾವಾಗ ಒಬ್ಬೊಬ್ರು ಹೇಳಿದ್ದಾರೆ? ಮಂತ್ರಿಗಳು ಒಬ್ಬೊಬ್ರು ಒಬ್ಬೊಬ್ರು ಅರೇ ಹೇಳೋದ್ ಕೇಳಿಸ್ಕೊಳ್ರಿ, ಒಂದೇ line ಅಲ್ಲಿ. ಅದು ಹೇಳೋದ್ ಕೇಳಿಸ್ಕೊಳ್ರಿ, ಮಕ್ಳು ತರ ಮಾತಾಡಿ ಹೇಳೋದ್ ಕೇಳಿಸ್ಕೊಳ್ಳಿ. ಒಂದು ಒಬ್ಬ ಮಂತ್ರಿ ಮೇಲೆ ಆಪಾದನೆ ಬಂದಿಲ್ಲ, Okay, ಅದು yes, ಮತ್ತೆ yes, yes. ಕೇಳಿಸ್ಕೊಳ್ಬೇಕು. ಮನಮೋಹನ್ ಸಿಂಗ್ ಅವರು Okay, 115 ಬಾರಿ ಹೋಗಿದ್ರು. ಅವ್ರು ಹೋದಾಗ Okay, thank you so much. Thank you so much. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಅಶ್ವಥ್ ನಾರಾಯಣ ಸರ್, ಥ್ಯಾಂಕ್ ಯು ಸೋ ಮಚ್. ಮನ್ ಕಿ ಬಾತ್ ಬದಲಾಗಿ ಕಾಮ್ ಕಿ ಬಾತ್ ಅನ್ನ ಇನ್ ಮುಂದೆ ಆರಂಭ ಮಾಡಿ ಜನ ನಿರೀಕ್ಷೆ ಮಾಡೋದನ್ನ ಇಡೀ ಅಗತ್ಯ ಬೆಲೆಗಳ ಇಳಿಕೆ ಆದ್ರೆ ಜನರಿಗೂ ಕೂಡ ಲಾಭ ಆಗುತ್ತೆ. ಆ ದಿಕ್ಕಿನ ಹತ್ರ ಸ್ವಲ್ಪ ಗಮನ ಹರಿಸಿ ಅನ್ನೋದಷ್ಟೇ ನಮ್ಮ ಆಶಯ. ಇವತ್ತಿನ ವಿಶೇಷ ನೆನಪಿರಲಿ ನ್ಯೂಸ್.